ಬಂದ್ಬಿಟ್ಟು ಸಾಗರ್ ಆಟೋಮೊಬೈಲ್ಸ್ಗೆ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಕಡೆಯಿಂದ ಇವಾಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಮೋಸ್ಟ್ ವೆಲ್ಕಮ್. ಸಾಗರ್ ಆಟೋಮೊಬೈಲ್ಸ್ಗೆ ಬರಬೇಕು. ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್, ಎಲ್ಲ ಗಾಡಿ ಎಲ್ಲ ಸಿಗುತ್ತೆ. NS ಬೇಕಾ, R15 ಬೇಕಾ, RC ಬೇಕಾ ಸರ್, ಮಲ್ಟಿ ಬ್ರ್ಯಾಂಡ್ ಅಲ್ಲಿ ಯಾವ್ದು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಸರ್. ಅದು 20 ಆಗಿರ್ಬೋದು, ಆಮೇಲೆ ನಿಮಗೆ 350 ಇದು ಥಂಡರ್ಬರ್ಡ್ 350 ಆಗಿರ್ಬೋದು, 350X ಆಗಿರ್ಬೋದು, ಆಮೇಲೆ ನಿಮ್ಗೆ ಇಂಟರ್ಸೆಪ್ಟರ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕು ಸರ್ ಗಾಡಿಗಳಲ್ಲಿ. ಸರ್ ಥಂಡರ್ಬರ್ಡ್ ಎಷ್ಟು ಸರ್? ಯಾವುದು ಇದು ಥಂಡರ್ಬರ್ಡ್? ಸರ್ ಥಂಡರ್ಬರ್ಡ್ ಬಂದ್ಬಿಟ್ಟು ಯಾರು ಕೊಟ್ಟಿರಲ್ಲ ಸರ್, ಆ ಪ್ರೈಸು ಕೊಡೋಣ ಸರ್. ಎಷ್ಟು ಹೇಳ್ತೀರಾ ಸರ್? ಸರ್ ಬರೀ ನಿಮಗೆ 1.25 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡು 1.25 ಅದರಲ್ಲಿ ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗುತ್ತಾ? ಇದಕ್ಕೆ 100% ಆಗುತ್ತೆ. ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ GT ಮೇಲೆ ತುಂಬಾ ಕ್ರೇಜ್ ಇದೆ, ತುಂಬಾ ಡಿಮ್ಯಾಂಡ್ ಗಾಡಿನು. ಸೊ ನಿಮ್ಮ ಹತ್ರ ಅದು ಒಂದಿದೆ, ಇದು ಬಗ್ಗೆ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2022ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, 2023 ಮಾಡಲು. ಓಕೆ, ಈ ಗಾಡಿ ಬಂದ್ಬಿಟ್ಟು ಸರ್ ನಿಮ್ಮ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ, ಏನ್ ಹೇಳಿ, ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್. ಸರ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡಿಂಗ್ ಇರೋ ಗಾಡಿ ಬೆನೆಲಿ 600i. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಇದು ಡೀಟೇಲ್ಸು, ಪ್ರೈಸು ಎಲ್ಲ ತಿಳಿಸಿ ಸರ್. ಸರ್ ನಿಜವಾಗ್ಲೂ ನಿಮ್ಮ ಸಬ್ಸ್ಕ್ರೈಬರ್ ಅಲ್ಲ, ನಿಮ್ಮ ಪ್ರೀತಿಯಿಂದ, ನಿಮ್ಮ ವಿಶ್ವಾಸದಿಂದ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ. ಹೌದು ಸರ್. ಏನ್ ಹೇಳಿ, ಅವ್ರಿಗೋಸ್ಕರ ಬಂದ್ಬಿಟ್ಟು ಬೆನೆಲಿ 600 2016 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಇವಾಗ ಹೇಳ್ತಾ ಇದೀನಿ, ತಡ ಮಾಡಿದಿರಾ ಬೇಗ ಬರಬೇಕು. ಡೌನ್ ಪೇಮೆಂಟ್ ಬರೀ 1.5 ಲಕ್ಷ ಕೊಡ್ಲಿ ಸರ್. 1.5 ಲಕ್ಷ ಕೊಟ್ರೆ 1.5 ಲಕ್ಷ ಕೊಡ್ಲಿ, ಇವಾಗ್ಲೇ ತಗೊಂಡೋಗ್ಲಿ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದ್ಬಿಟ್ಟು ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, ಸಿಂಗಲ್ ಓನರ್ ಸರ್, ಬರೀ ಜಸ್ಟ್ ಈವನ್ 3000 ಕಿಲೋಮೀಟರ್ಸ್. NS ಇದು ಬಂದ್ಬಿಟ್ಟು ನಿಮಗೆ 2022 ಮಾಡಲು, ಸಿಂಗಲ್ ಓನರ್, ABS ಟಾಪ್ ಲೈನ್ ಮಾಡಲು ಸರ್. ಇದು ಬೇಕಂದ್ರೆ ನಿಮಗೆ 25,000 ಸಿಗುತ್ತೆ ಸರ್. 25,000 ರೂಪಾಯಿಗೆ. ಓಕೆ, ಪಲ್ಸರ್ ಬೇಕಾ ನಿಮಗೆ, ಬರೀ 35,000 ರೂಪಾಯಿ ಕೊಡ್ಲಿ. ಇದು ಸರ್ ಸರ್ ಬರೀ 28,000 ರೂಪಾಯಿ ಕೊಡ್ಲಿ ಸರ್. 28,000 ರೂಪಾಯಿ, ಬರೀ 28,000 ರೂಪಾಯಿ. CBD ಎಕ್ಸ್ಟ್ರೀಮ್. ಓಕೆ ಸರ್, ಹೋಂಡಾ ಯೂನಿಕಾರ್ನ್ ಬೇಕಾ, ಬರೀ 35,000 ಸರ್. 35,000 ರೂಪಾಯಿ. 35,000 ರೂಪಾಯಿ. ಓಕೆ ಸರ್, ನೆಕ್ಸ್ಟ್ ಸರ್. ಸರ್ ಅಪಾಚಿ 200 ಇದೆ ಸರ್. ಈ ಗಾಡಿ ಬೇಕಾ ನಿಮಗೆ, ಬರೀ ನಿಮಗೆ 95,000 ಹೇಳ್ತಾ ಇದೀವಿ ಸರ್. 95,000 ರೂಪಾಯಿ. 90 ನಿಮಗೆ ಅಪ್ರಲ್ ಆಗಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬರೀ 55,000. 55,000 ರೂಪಾಯಿ, ಬರೀ 55,000 ಸರ್. ಎರಾಕ್ಸ್ ಬೇಕಾ, ಎರಾಕ್ಸ್ ಸಿಗುತ್ತೆ. ಜುಪಿಟರ್ ಬೇಕಾ, ಜುಪಿಟರ್ ಸಿಗುತ್ತೆ. ನಿಮಗೆ ಡಿಯೋ ಬೇಕಾ, ಡಿಯೋ ಸಿಗುತ್ತೆ. ಆಕ್ಟಿವಾ ಬೇಕಾ, ಆಕ್ಟಿವಾ ಸಿಗುತ್ತೆ. ಬೇಕಾ ನಿಮಗೆ, ಬರೀ 55,000 ಸರ್. 55,000 ರೂಪಾಯಿ. ಬರೀ ಎಂಟಾರ್ಕು 55,000 ಪೂರ್ತಿ, ಬ್ಯಾಂಗ್ಳೂರು ಪೂರ್ತಿ, ಕರ್ನಾಟಕ ಅಲ್ಲ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸಾಗರ್ ಆಟೋಮೊಬೈಲ್ಸ್ ಮಾತ್ರ ಬರಬೇಕು. 55,000 ರೂಪಾಯಿ. 55,000 ರೂಪಾಯಿಗೆ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಇಲ್ಲ ಫುಲ್ ಕ್ಯಾಶ್ ಅಷ್ಟೇ ಸರ್? ಫುಲ್ ಕ್ಯಾಶ್ ಸರ್. ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಬರೀ 18 ಇಂದ 20,000 ಮಾಡ್ಲಿ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ. ಓಕೆ, ಚಾಲೆಂಜಿಂಗ್ ಪ್ರೈಸ್ ಕೊಡೋಣ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಸರ್? ಯಾವ್ದಕ್ಕೆ? ಈ ಗಾಡಿಗೆ ಸರ್ ಇದಕ್ಕೆ 1.30 ಮಾಡ್ಲಿ ಸರ್. ಅವರು 1.30 ಮಾಡಿದ್ರೆ ಗಾಡಿ ತಗೊಂಡ್ ಹೋಗ್ಬೋದು, ಇಮಿಡಿಯೇಟ್ಲಿ ಬಂದು ತಗೊಂಡೋಗ್ಲಿ ಸರ್. ಸರ್ ಇನ್ನೊಂದು ಗಾಡಿಗೋಸ್ಕರ ಹೋಗೋಣ ಅಂತ ನೀವು ನಿಮ್ಮ ವೀಕ್ಷಕರಿಗೋಸ್ಕರ ಗಾಡಿಗೆ ಹೋಗೋಣ ಅಂತ ಒಳ್ಳೆ ಕ್ವಶನ್ ಕೇಳಿದ್ರಿ. ಗಾಡಿಗೋಸ್ಕರ ಬಂದ್ಬೇಡ ಸರ್. ಸರ್ ಇಲ್ಲಿಂದ ನೋಡ್ತಾನೆ ಇರ್ಬೋದು ನೀವು, NS ಆಗಿರ್ಬೋದು, FZ ಆಗಿರ್ಬೋದು, ಅಪಾಚಿ ಆಗಿರ್ಬೋದು, ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್. ಸ್ಟಾರ್ಟಿಂಗ್ ಪ್ರೈಸ್ ನಾನು ಇವಾಗಲೇ ಹೇಳ್ತಾ ಇದೀನಿ, ತಡ ಮಾಡ್ದಿರಾ ಬೇಗ ಬರಬೇಕು ಸರ್. ಒಂದು 65,000 ಇಂದ 70,000 ಇರುತ್ತೆ. ಅದ್ರಲ್ಲೂ ನಿಮಗೆ ಲೋನಲ್ಲಿ ಬೇಕಾ, ಲೋನು ಮಾಡಿಸ್ಕೋಣ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್, ಇವಾಗಲೇ ಹೇಳ್ತಾ ಇದೀನಿ ಸರ್. ನಿಮಗೆ ಬರೀ 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. MD JPB, it's only right, baby. Yeah, why you mad? I got a bag, bro. Name hot in these streets, no Tabasco. But I'm so stuck, that's a fact, yo. And if you think I'm frontin', you can run it back, yo. Go on, run it back. You know that I run it. Everything you wanna do, I already done it. And I got your little boo telling me she love me. I got this one, that one. Damn, it's gonna be a long night. Yeah. You know. I said, damn, it's gonna be a long night. Let's go. Hi guys, welcome back to another video. So ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಸಾಗರ್ ಆಟೋಮೊಬೈಲ್ಸ್ಗೆ ಬಂದಿದ್ದೀವಿ. ಸೊ ಹೊಸ ಸ್ಟಾಕ್ಸ್ ಬಂದಿದೆ,
ಸೊ ಅದಕ್ಕೆ ಬಂದಿದ್ದೀವಿ. ಇವಾಗ ಒಂದು ಹೀರೋನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹೀರೋ ಅಂತ ಹೇಳ್ಬಿಟ್ರಿ ಈ ಸತಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ ಅದು ಇದು ಅಂತ ಹೇಳ್ತಾರೆ. ಹೀರೋ ಅಂತ ಹೇಳ್ಬಿಟ್ರಿ ನೀವು. ತುಂಬಾ ಖುಷಿ ಆಯ್ತು ಸರ್ ನಿಜವಾಗ್ಲು. ಈ ಸತಿ ಅಂತೂ ಸರ್ ಇವಾಗ ಸ್ಟಾಕ್ಸ್ ಗಳೆಲ್ಲ ತುಂಬಾ ಬಂದಿದೆ ಸರ್. ಈ ಸತಿ ತುಂಬಾ ಸ್ಟಾಕ್ ಬಂದಿದೆ. ಇನ್ನೊಂದು ಪ್ಲಸ್ ಏನು ಅಂದ್ರೆ ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಓಕೆ, ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿದೆ. ನಿಮ್ ಚಾನೆಲ್ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಎಲ್ರಿಗೂ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಮೋಸ್ಟ್ ವೆಲ್ಕಮ್. ಪ್ಲಸ್ ಇನ್ನೊಂದು ಏನು ಅಂದ್ರೆ ನಿಮ್ಮ ಪ್ರೀತಿಯಿಂದ ಯಾವ್ದಾದ್ರು ಗಾಡಿಗಳು ಬನ್ನಿ, ಯಾವ್ದಾದ್ರು ಗಾಡಿಗಳು ತಗೊಳ್ಳಿ, ನೀವು ಯಾವ್ದಾದ್ರು ಇದು ಮಾಡಿ, ಯಾವ್ದಾದ್ರು ಗಾಡಿಗಳು ಸಿಗುತ್ತೆ ಸರ್. ನಿಮಗೆ ಎಲ್ಲಾ ಗಾಡಿಗಳು ಸಿಗುತ್ತೆ ಸರ್. ಹೌದು ಸರ್. ಸೊ ಸರ್ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ಸೊ ಅವ್ರಿಗೆ ಬಂದ್ಬಿಟ್ಟು ಈ ಲೊಕೇಶನ್ ಎಲ್ಲಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಸರ್. ಈ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಆಗುತ್ತೆ. ಪ್ಲಸ್ ಸ್ವಾಗತ್ ಮೇನ್ ರೋಡ್. ಇನ್ನೊಂದು ಸಾಗರ್ ಅಪೋಲೋ ಹಾಸ್ಪಿಟಲ್ ಇದೆ. ಇನ್ನೊಂದು ನಿಮಗೆ ಯಾವ ತರ ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಕಡೆಯಿಂದಾನು ನಿಮ್ಗೆ ಜಯನಗರದಲ್ಲಿ ಸಾಗರ್ ಆಟೋಮೊಬೈಲ್ಸ್ ಅಂದ್ರೆ ಮೇನ್ ಪ್ಲೇಸ್ ಸರ್. ಅದು ಮೇನ್ ಪ್ಲೇಸ್. ಓಕೆ, ಸೊ ಫ್ರೆಂಡ್ಸ್ ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ 90% ಬಂದ್ಬಿಟ್ಟು ನಮ್ಮ ಚಾನಲ್ ನ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಮಗೆ ಸಪೋರ್ಟ್ ಮಾಡಿ. ಸೊ ಸರ್ ಫಸ್ಟ್ ಯಾವ್ದಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ನಮ್ಮ ಹತ್ರ ಅಂತೂ ಸರ್ ಇವಾಗ ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸ್ ನಿಜವಾಗ್ಲೂ ನೀವು ಹೇಳಿದ್ರಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಏನಕ್ಕೋಸ್ಕರ ಹೇಳ್ತಾ ಇದೀನಿ ಅಂದ್ರೆ ಸರ್ ನಿಮ್ಗೊಂದು ನೋಟಿಫಿಕೇಶನ್ ಸಿಗುತ್ತೆ. ಯಾವ ಗಾಡಿ ಬೇಕು, ಏನ್ ಬೇಕು, ಯಾವ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಅವ್ರದ್ದು ಏನಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ನಿಮಗೆ ಸ್ಪೆಷಲ್ ಆಗಿ ನಿಮಗೆ ನಾವು ಕೊಡುವಂತದ್ದು ಆಫರು, ನಾವು ಕೊಡುವಂತದ್ದು ಗ್ಯಾರಂಟಿ ಇನ್ಯಾವುದು ಎಲ್ಲೂ ನಿಮಗೆ ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ಓಕೆ, ಸೊ ಫಸ್ಟ್ ಯಾವ್ದು ಸರ್? ರಾಯಲ್ ಎನ್ಫೀಲ್ಡ್ ಇಂದ ಸ್ಟಾರ್ಟ್ ಮಾಡೋಣ. ಸರ್ ರಾಯಲ್ ಎನ್ಫೀಲ್ಡ್ ಇಂದ ಶುರು ಮಾಡೋಣ. ಹಂಟರ್ ಇಂದ ಶುರು ಮಾಡೋಣ ಸರ್. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು. ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಾವು ಕೊಡುವಂತದ್ದು ಪ್ರೈಸು ಸರ್ 1,85,000 ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಚಾಲೆಂಜಿಂಗ್ ಪ್ರೈಸ್ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್. ಓಕೆ, ಸೊ ನೆಕ್ಸ್ಟ್ ಗಾಡಿ ಸರ್. ಸರ್ ನೆಕ್ಸ್ಟ್ ಬುಲೆಟ್. ಇವಾಗ ಹೇಳ್ತಾ ಇದೀನಿ, ತಡ ಮಾಡಿದ್ರೆ ಬೇಗ ಬರಬೇಕು. ಬರೀ ಏನ್ ಹೇಳಿ 1,25,000 ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಯಾವ ಮಾಡಲ್ ಸರ್ ಅದು? ಸರ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸರ್. ಸರ್ ನೆಕ್ಸ್ಟ್ ಇನ್ನೊಂದು ನಿಮಗೆ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಇವಾಗ ಹೇಳ್ತಾ ಇದೀನಿ ಸರ್, ನಿಮಗೆ ಬರೀ 1,70,000 ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಸೊ ಪ್ರತಿಯೊಂದ್ಸತಿ ಸರ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾನೆ ಇದ್ದಾರೆ. ನಮ್ಮ ಚಾನಲ್ ಲೋಗೋ ಬಂದ್ಬಿಟ್ಟು ಇದೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ. ನೀವು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಬುಲೆಟ್ ಇದೆ ಸರ್, ಅದು ಸರ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2018 ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 1,75,000 ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಕಡಿಮೆ ಮಾಡಿಸ್ತೀರಾ? ಹೌದು ಸರ್. ಸೊ ಆಮೇಲೆ ತುಂಬಾ ಜನ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ GT ಮೇಲೆ ತುಂಬಾ ಕ್ರೇಜ್ ಇದೆ, ತುಂಬಾ ಡಿಮ್ಯಾಂಡ್ ಗಾಡಿನು. ಸೊ ನಿಮ್ಮ ಹತ್ರ ಅದು ಒಂದಿದೆ, ಇದು ಬಗ್ಗೆ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2023 ಮಾಡಲು. ಓಕೆ, ಈ ಗಾಡಿ ಬಂದ್ಬಿಟ್ಟು ಸರ್ ನಿಮ್ಮ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಏನ್ ಹೇಳಿ, ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್. ಎಷ್ಟು ಸರ್? ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಎಷ್ಟು ಹೇಳ್ತೀರಾ ಸರ್ ಇದು ಪ್ರೈಸ್? ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಯಾರಿಗೆ? ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದ್ರೆ ಎಷ್ಟು ಕೊಡ್ತೀರಾ ಈ GT ಸರ್? ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಈ ಸತಿ ಚಾಲೆಂಜಿಂಗ್ ಪ್ರೈಸ್ ಇತ್ತು, ಅವ್ರಿಗೆ ಆಫರ್ ಸಮೇತ ಕೊಡೋಣ ಸರ್. ಓಕೆ, ಸೊ ಎಷ್ಟು ಸರ್ ಇದು ಪ್ರೈಸ್? ಯಾವುದು ಈ ಗಾಡಿ GT? ಈ ಗಾಡಿ ಬಂದ್ಬಿಟ್ಟು ನಿಮಗೆ 2,85,000 ಹೇಳ್ತಾ ಇದೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಬುಲೆಟ್ ಇದೆ ಸರ್. ಸರ್ ನೆಕ್ಸ್ಟ್ ಗನ್ ಮೆಟಲ್ ಬುಲೆಟ್ ಇದೆ. ಗನ್ ಮೆಟಲ್ ಅಲ್ಲಿ ಏನಿದೆ ಅನ್ಬಿಟ್ಟು ನೀವು ಕೇಳ್ತೀರಾ. ಇವಾಗ ಇದರಲ್ಲಿ ಸ್ಪೆಷಲ್ ನಿಮಗೆ ಅಲಾಯ್ ವೀಲ್ಸ್ ಇದೆ, ವಿತ್ ABS ಇದೆ, ಟಾಪ್ ಫೈನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2018 ಮಾಡಲು ಸರ್. ಇದು ಓಕೆ, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 175 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 175 ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ್ಳೋಣ ಸರ್. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 500cc ಸಿಗ್ನಲ್ಸ್ ಅಲ್ಲಿ ಯಾರಾದ್ರೂ ನೀವು ತಗೊಳ್ಬೇಕು ಅಂತಿದ್ರೆ ಸಾಗರ್ ಆಟೋಮೊಬೈಲ್ಸ್ ಬರ್ಲಿ ಸರ್ ಅವರು. ಓಕೆ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸರ್ ಚಾಲೆಂಜ್ ಸಮೇತ ಸರ್.
ಓಕೆ, ಎಷ್ಟು ಸರ್ ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 1,65,000 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲಿನೂ ಕಡಿಮೆ ಮಾಡ್ತೀರಾ? ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಸೊ ಸರ್ ಇಂಟರ್ಸೆಪ್ಟರ್ ಸರ್. ಸರ್ ಇಂಟರ್ಸೆಪ್ಟರ್ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗಾಡಿ ಬಂದ್ಬಿಟ್ಟು ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, ಸಿಂಗಲ್ ಓನರ್ ಸರ್. ಬರೀ ಜಸ್ಟ್ ಈವನ್ 3,000 ಕಿಲೋಮೀಟರ್ಸ್, ಬರೀ 3,000 ಓಡಿದೆ. 3,000 ಓಡಿದೆ ಅಷ್ಟೇ, 3,000 ಓಡಿರೋದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಇದು 3,40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲೂ ಕಡಿಮೆ ಮಾಡಿಸ್ಕೊಡ್ತೀರಾ? ಅದರಲ್ಲೂ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ, ಚಾಲೆಂಜಿಂಗ್ ಹಾಕೋಣ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಪಕ್ಕಾ ಮಾಡ್ಕೊಡ್ತೀರಲ್ಲ ಸರ್? ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು, ನಮಗ್ ಬಂದು ತೋರಿಸ್ಬೇಕು ನಮಗೆ. ಓಕೆ, ಅವ್ರು ಕೊಡೋಂತ ಆಫರ್ ಏನಿದೆ ಹೇಳಿ, ಆಫರ್ ಇನ್ನೂ ನಿಮಗೆ ನಾವು ಹೇಳಿಲ್ಲ, ಇನ್ನೂ ಆಫರ್ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ವಿಡಿಯೋ ಎಂಡ್ ತನಕ ನೋಡಿ. ಈ ವಿಡಿಯೋ ಆಕ್ಚುಲಿ ಸ್ವಲ್ಪ ಲೆಂತ್ ಆಗಿರುತ್ತೆ. ಸೊ ಯಾರಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಆಮೇಲೆ ಇನ್ನೊಂದು, ಇವಾಗ ಹೊಸ ವ್ಯೂವರ್ಸ್ ಇರ್ತಾರೆ, ನೋಡ್ಕೊಂಡಿರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ನಿಮ್ದು ಇಂಜಿನ್ ವಾರಂಟಿ ಅದ್ರ ಬಗ್ಗೆ ಒಂದ್ಸತಿ ಹೇಳ್ಬೇಡಿ ಸರ್. ಸರ್ ಇಂಜಿನ್ ವ್ಯಾರಂಟಿ ನಾವು ಕೊಡಲ್ಲ, ಬೇರೆ ಶೋರೂಮ್ಗಳು ತರಲ್ಲ ಸರ್. ನಮ್ದು ಸೀನ್ ಫಾರ್ 1982 ಸರ್, 1982 ನಮ್ ಶೋರೂಮ್ ಇರೋದು. ಓಕೆ, ಓಕೆನಾ? ಸಾಗರ್ ಆಟೋಮೊಬೈಲ್ಸ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಸರ್. ಓಕೆ, ಎಲ್ರಿಗೂ ಗೊತ್ತಿರುತ್ತೆ. ಈ ಸತಿ ಬಂದ್ಬಿಟ್ಟು ಸರ್ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ಮಂದಿ ನಮಗ್ ತೋರ್ಸಿದ್ರೆ ನಾವು ಚಾಲೆಂಜಿಂಗ್ ಆಗಿ ಹೇಳ್ತೀನಲ್ಲ ಸರ್, ವಿತ್ ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ. ಗ್ಯಾರಂಟಿ ಸಮೇತ ಕೊಡ್ತೀವಿ? ಹೌದು, ಗ್ಯಾರಂಟಿ. ಓಕೆ ಸರ್, ಆಮೇಲೆ ಇನ್ನೊಂದು, ಇವಾಗ ಇಲ್ಲಿ ರಾಯಲ್ ಎನ್ಫೀಲ್ಡ್ ಎಲ್ಲ ನೋಡಿದ್ವಿ, ಬುಲೆಟ್ ಎಲ್ಲ, ಇದಕ್ಕೆಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿ ತಗೊಂಡ್ ಹೋಗ್ಬೋದು ಸರ್? ರಾಯಲ್ ಎನ್ಫೀಲ್ಡ್ ಅಲ್ಲಿ ನೀವು ಯಾವ್ದಾದ್ರು ಗಾಡಿ ತಗೊಬಹುದು ಸರ್. ಒಂದು 60,000 ಇಂದ 70,000 ಮಾಡಿ ಸರ್. ನೀವು 60,000 ಇಂದ 70,000, 60,000 ಇಂದ 70,000 ಮಾಡಿ, ಇಲ್ಲ ಅಂದ್ರೆ ಒಂದು 40,000 ಇಂದ 50,000 ಮಾಡಿ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗತ್ತೆ. ನೀವು ಮಾಡ್ಕೊಡ್ತೀರಾ ಲೋನ್? 100 ಅಲ್ಲ ಸರ್, 1000% ಗ್ಯಾರಂಟಿ ಸಮೇತ ಸರ್. ಯಾಕಂದ್ರೆ ಇವಾಗ ಬಂದ್ಬಿಟ್ಟು ತುಂಬಾ ಕಾಲೇಜ್ ಎಲ್ಲ ಓಪನ್ ಆಗಿದೆ. ಕಾಲೇಜ್ ಹೋಗೋ ಹುಡುಗರಿಗೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಗಾಡಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಬಂದ್ಬಿಟ್ಟು ಸಾಗರ್ ಆಟೋಮೊಬೈಲ್ಸ್ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಅನ್ಕೊಬಹುದು. ಸೊ ನಮ್ ಹೀರೋನು ನಮ್ ಜೊತೆ ಇದ್ದಾರೆ ಸರ್. ಇನ್ನೊಂದು ಏನ್ ಗೊತ್ತಾ, ಎಲ್ಲ ನಿಮ್ಮ ಆಶೀರ್ವಾದ, ನೀವು ಬೆಳೆಸ್ತಾ ಇರೋದು ಸರ್. ಸರ್ ನಾವಲ್ಲ, ಸಬ್ಸ್ಕ್ರೈಬರ್ ಸರ್. ನಿಮ್ಮ ಚಾನೆಲ್ ಕಡೆಯಿಂದ ಸರ್ ನಿಜವಾಗ್ಲೂ ನೀವು ಬೆಳೆಸ್ತಾ ಇರೋದು. ಏನ್ ಗೊತ್ತಾ, ಒಂದು ಹೀರೋ ಅಂತ ಒಂದು ಇದು ಕೊಟ್ಟಿದ್ದೀರಾ. ಹೌದು, ನಿಜವಾಗ್ಲೂ ನೀವು ಹಂಗೆ ಇದ್ದೀರಾ. ಸೊ ಯಾರಾದ್ರೂ ಡೈರೆಕ್ಟರ್ಸ್ ಏನಾದ್ರು ನೋಡ್ತಾ ಇದ್ರೆ ಇವರಿಗೆ ಒಂದು ಚಾನ್ಸ್ನು ಕೊಡಿ ನೀವು ನಿಮ್ಮ ಫಿಲ್ಮ್ ಅಲ್ಲಿ ಏನಾದ್ರು. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಾಯಲ್ ಎನ್ಫೀಲ್ಡ್ ಮೀಟಿಯೋ ಇದೆ ಸರ್. ಓಕೆ, ರಾಯಲ್ ಎನ್ಫೀಲ್ಡ್ ಮೀಟಿಯೋ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ಗೆ ನಾವು ಗಾಡಿ ಕೊಡ್ತೀವಿ ಸರ್ ನಿಮಗೆ. ಇದು ಎಕ್ಸ್ಟ್ರಾ ಕೋಟಿಂಗ್ ಆಗಿದೆ, ವಿಂಡ್ಶೀಲ್ಡ್ ಇದೆ, ಪ್ಲಸ್ ಲೆಗ್ ಗಾರ್ಡ್ ಆಗಿರ್ಬೋದು, ABS ಆಗಿರ್ಬೋದು, ಫುಟ್ ರೆಸ್ಟ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಬ್ಲಾಕ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಈ ಸತಿ ಬಂದ್ಬಿಟ್ಟು ಎಲ್ಲ ರೆಡಿ ಇರುವಂತದ್ದು ಗಾಡಿ ಸರ್. ಇದು ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,85,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. NS ಇದೆ ಸರ್. NS ಸರ್ NS ಇದು ಬಂದ್ಬಿಟ್ಟು ನಿಮಗೆ 2022 ಮಾಡಲು, ಸಿಂಗಲ್ ಓನರು, ABS, ಟಾಪ್ ಲೈನ್ ಮಾಡಲು ಸರ್. ಇದು ಓಕೆ, ಟಾಪ್ ಲೈನ್ ಮಾಡಲು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1046 ಗಾಡಿ ನಂಬರ್ ಸಮೇತ ಹೇಳ್ತೀನಿ. ಈ ಗಾಡಿ ನಿಮಗೆ 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಜಾವಾ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಚಾನಲ್ ABS. ಫಸ್ಟ್ ಹೇಳ್ಬಿಡ್ತೀನಿ ನೋಡಿ, ಡ್ಯುಯಲ್ ಚಾನಲ್ ABS ಟಾಪ್ ಲೈನ್ ಮಾಡಲು. ಓಕೆ, ಇದು ಬಂದ್ಬಿಟ್ಟು ಟಾಪ್ ಲೈನ್ ಮಾಡಲು. ಟಾಪ್ ಲೈನ್ ಮಾಡಲಲ್ಲಿ ಏನೇನೇನು ಸಿಗುತ್ತೆ ಅಂದ್ರೆ ನಿಮಗೆ ಲೆಗ್ ಗಾರ್ಡ್ ಆಗಿರ್ಬೋದು, ABS ಆಗಿರ್ಬೋದು, ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ನಿಮ್ಗೆ ಎಲ್ಲ ರೆಡಿ ಇರುವಂತದ್ದು ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,25,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಚಾಲೆಂಜಿಂಗ್ ಪ್ರೈಸ್ 1,25,000 ರೂಪಾಯಿ. 1,25,000. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಂದಿ ತೋರಿಸ್ಲಿ ಸರ್. ಇನ್ನ ಕಡಿಮೆನೂ ಮಾಡ್ತೀರಾ? ಇನ್ನೂ ಕಮ್ಮಿ ಮಾಡೋಣ ಸರ್. ಓಕೆ, ಮೋಜೋ ಸರ್ ಮಹೇಂದ್ರ ಮೋಜೋ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸರ್. ಇವಾಗ ಹೇಳ್ತಾ ಇದೀನಿ ಸರ್, ಯಾರು ಕೊಟ್ಟಿರಬಾರ್ದು. ಎಷ್ಟು ಹೇಳ್ತೀರಾ? ಬ್ಯಾಂಗ್ಳೂರು ಪೂರ್ತಿ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಬಾರ್ದು ಸರ್. ಎಷ್ಟು ಹೇಳ್ತೀರಾ ಸರ್? ಬರೀ 90,000 ಸರ್, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. 90,000 ಅದರಲ್ಲೂ ಕಡಿಮೆ, ಅದರಲ್ಲೂ ಕಮ್ಮಿ. ಏನ್ ಮಾಡ್ಲು ಅಂತ ಕೇಳಿ ನೀವು. ಯಾವ ಮಾಡಲ್ ಸರ್ ಅದು? ಸರ್ ಇದು ಬಂದ್ಬಿಟ್ಟು 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್, ಅದು ಮುಂದ್ಗಡೆ ಮಾಸ್ಕ್ ಎಲ್ಲ ಹೋಗ್ಬಿಟ್ಟಿದೆ. ಮುಂದಗಡೆ ಮಾಸ್ಕ್ ಹಾಕೊಡ್ತೀವಿ, ಮಿರರ್ ಹಾಕೊಡ್ತೀವಿ, ಸರ್ವಿಸಿಂಗ್, ಪಾಲಿಶಿಂಗ್ ವಿತ್ ಗ್ಯಾರಂಟಿ ಸಮೇತ ಕೊಡ್ತೀವಿ ಸರ್. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿ ಸರ್ ಅವರು. ಸೊ ಸರ್, ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡಿಂಗ್ ಇರೋ ಗಾಡಿ ಬೆನೆಲಿ 600i. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಇದು ಡೀಟೇಲ್ಸು, ಪ್ರೈಸು ಎಲ್ಲ ತಿಳಿಸಿ ಸರ್. ಸರ್ ನಿಜವಾಗ್ಲೂ ನಿಮ್ಮ ಸಬ್ಸ್ಕ್ರೈಬರ್ ಅಲ್ಲ, ನಿಮ್ಮ ಪ್ರೀತಿಯಿಂದ, ನಿಮ್ಮ ವಿಶ್ವಾಸದಿಂದ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ. ಹೌದು ಸರ್. ಏನ್ ಹೇಳಿ, ಅವ್ರಿಗೋಸ್ಕರ ಬಂದ್ಬಿಟ್ಟು ಬೆನೆಲಿ 600 2016 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಇವಾಗ ಹೇಳ್ತಾ ಇದೀನಿ, ತಡ ಮಾಡಿದಿರ ಬೇಗ ಬರ್ಬೇಕು. ಬರೀ ನಿಮಗೆ 4 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 4 ಲಕ್ಷಕ್ಕೆ? 4 ಲಕ್ಷಕ್ಕೆ ಸರ್.
ಸರ್ ಇದಕ್ಕೆ ಲೋನ್ ಆಗುತ್ತಾ? ಇಮಿಡಿಯೇಟ್ಲಿ ಆಗುತ್ತೆ ಸರ್. ಸರ್ ಡೌನ್ ಪೇಮೆಂಟ್ ಕೊಟ್ರೆ ಸರ್ ಡೌನ್ ಪೇಮೆಂಟ್ ಬರೀ 1.5 ಲಕ್ಷ ಕೊಳ್ಳಿ ಸರ್. 1.5 ಲಕ್ಷ ಕೊಟ್ರೆ 1.5 ಲಕ್ಷ ಕೊಳ್ಳಿ, ಇವಾಗಲೇ ತಗೊಂಡೋಗ್ಲಿ ಗಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹಾರ್ಲೆ ಡೇವಿಡ್ಸನ್ ಇದರಲ್ಲಿ ಏನೇನಿದೆ ಅಂತ ನೀವು ಹೌದು ಸರ್, ಅದು ಮಾಡ್ತೋದೆ ನಾನು. ಸೊ ಅದನ್ನು ಹೇಳ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ಎಕ್ಸ್ಟ್ರಾ ಎಕ್ಸಾಸ್ಟ್ ಇದೆ. ಓಕೆ, ನಿಮ್ಗೆ ಟೈರ್ಸ್ ಆಗಿರ್ಬೋದು, IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು, HSRP ಸರ್ ಇವಾಗ್ಲೂ ಅಷ್ಟೇ, ಇವಾಗ ಹೇಳ್ತಾ ಇದೀನಿ HSRP ನಂಬರ್ ಪ್ಲೇಟ್. ತುಂಬಾ ಜನ ಕೇಳ್ತಾರೆ, HSRP ನಂಬರ್ ಪ್ಲೇಟ್ ಇದೆ, ಎಕ್ಸ್ಟ್ರಾ ಎಕ್ಸಾಸ್ಟ್ ಇದೆ. ಸರ್ ಇವಾಗಲೇ ನೀವು ಕಣ್ ಮುಂದೆಗಡೆ ಇದ್ದೀರಾ, ನಿಮ್ಗೋಸ್ಕರ ಒಂದು ಟೆಸ್ಟ್ ಡ್ರೈವ್ ನಾನು ಕೊಡ್ತೀನಿ ಸರ್. ನೀವು ಬಂದಿದ್ದೀರಾ ಅನ್ಬಿಟ್ಟು ಒಂದು ಟೆಸ್ಟ್ ಡ್ರೈವ್ ನೀವು ಮಾಡಿಬಿಟ್ಟು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ಫಾಲೋವರ್ಸ್, ನಿಮ್ಮ ಪ್ರೀತಿ ಮಾಡೋರಿಗೆ ಓಕೆ ನಮ್ಮ ಕರ್ನಾಟಕ ಒಂದು ಇದಕ್ಕೆ ಜನಸಂಖ್ಯೆಗೆ ನೀವು ತೋರಿಸ್ಬೇಕು. ನೀವು ಗಾಡಿ ಓಡಿಸ್ಬಿಟ್ಟು ನೀವು ಚಾಲೆಂಜಿಂಗ್ ನಾನು ಓಡಿಸ್ಬಿಟ್ಟು ನಿಮ್ಗೆ ಈ ವಿಡಿಯೋಲೆ ಹಾಕ್ತೀನಿ, ನೀವು ನೋಡಿ ಹೆಂಗಿದೆ ಅಂತ. ಸೊ ಸರ್ ಈ ಗಾಡಿ ಓಡಿಸ್ಬಿಟ್ಟು ನೀವು ಸಪರೇಟ್ ಆಗಿ ತೋರಿಸ್ಬೇಕು ಸರ್. ಅದೇ ಸರ್ ಒಂದು ವಿಡಿಯೋನೇ ಹಾಕ್ಬಿಡೋಣ ಸರ್. ಸರ್ ನೀವು ಅದು ಹೇಳ್ತಾನೆ ಇದ್ದೀರಾ, ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಅಂದ್ರೆ ನೀವೇನ್ ಹೇಳಕ್ ಇದು ಮಾಡ್ತೀರಾ? ಲೈಕ್ ಗಾಡಿ ಚೆನ್ನಾಗಿರಲ್ವಾ ಇಲ್ಲ ಏನು ಅಂತ ಸರ್ ನಾವು ಕೊಡೋದು ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್. ಓಕೆ, ಇವಾಗ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ, ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದು, ವ್ಯೂವರ್ಸ್ಗೂ ಕನ್ಫ್ಯೂಷನ್ ಇರುತ್ತಲ್ಲ ಸರ್. ನೀವು ಬೇರೆ ಅವರೆಲ್ಲ ಬೇರೆ ಚಾನೆಲ್ಗಳು ಬೇರೆ ಅವರೆಲ್ಲ ಬಂದ್ ಕೇಳಲ್ಲ ಆತರ. ನೀವು ಬಂದ್ ಕೇಳಿದ್ರಿ, ತುಂಬಾ ಒಳ್ಳೆ ಕ್ವಶನ್ ಸರ್ ಇದು. ಏನಕ್ಕಂದ್ರೆ ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಅಂದ್ರೆ ಗಾಡಿ ಓಡಿಸ್ಬೇಕು, ನೋಡ್ಬೇಕು, ಮಾಡ್ಬೇಕು. ಯಾರೋ ಪ್ರೀತಿನ ಮಾತಾಡದಂತೆ, ಯಾರೋ ಏನೋ ಹೇಳದಂತೆ, ಯಾರೋ ಇದ್ ಮಾಡದಂತೆ ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಜವಾಗ್ಲೂ ಸರ್ ಏನ್ ಗೊತ್ತಾ, ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ. ಅದು ನೀವು ಒಳ್ಳೆ ಕ್ವಶನ್ ಕೇಳಿ ನನಗೆ. ಅದಕ್ಕೋಸ್ಕರ ಯಾಕಂದ್ರೆ ತುಂಬಾ ಜನ ಇವಾಗ ನೋಡ್ತಾ ಇರ್ತಾರಲ್ಲ ಸರ್, ಏನಪ್ಪಾ ಇವರು ಎಲ್ಲಾ ವಿಡಿಯೋದಲ್ಲಿ ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಅಂದ್ರೆ ಏನ್ ಗಾಡಿ ಸರಿ ಇಲ್ವಾ ಅಂತ ಅನ್ಕೊಂತಾರೆ. ಕೊಡೋದು ಗ್ಯಾರಂಟಿ ಸಮೇತ ಗಾಡಿ. ಓಕೆ, ಗ್ಯಾರಂಟಿ ಸಮೇತ ಕೊಡ್ತೀವಿ. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಏನಿದೆ ಅಂದ್ರೆ ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀರಾ. ಓಕೆ, ಸೊ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2020 ಸಿಂಗಲ್ ಓನರ್ ವೆಹಿಕಲ್. ಒಳ್ಳೆ ಕ್ವಶನ್ ಕೇಳಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಬರೀ ಜಸ್ಟ್ ಇವನ್ 7,000 ಓಡಿರೋದು. ಜಸ್ಟ್ ಇವನ್ 7,000 ಕಿಲೋಮೀಟರ್ಸ್. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 4.30 ಹೇಳ್ತಾ ಇದೀವಿ, ಅದ್ರಲ್ಲೂ ಕಮ್ಮಿ ಮಾಡಿಸ್ಕೋಣ. ಅದ್ರಲ್ಲೇನು ಕಡಿಮೆ ಮಾಡಿಸ್ತೀರಾ? ಅದ್ರಲ್ಲೂ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ. ಓಕೆ, ಚಾಲೆಂಜಿಂಗ್ ಪ್ರೈಸ್ ಕೊಡೋಣ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಸರ್? ಯಾವ್ದಕ್ಕೆ? ಈ ಗಾಡಿಗೆ ಸರ್ ಇದಕ್ಕೆ 1.30 ಮಾಡ್ಲಿ ಸರ್. ಅವರು 1.30 ಮಾಡಿದ್ರೆ ಗಾಡಿ ತಗೊಂಡೋಗ್ಬೋದು, ಇಮಿಡಿಯೇಟ್ಲಿ ಬಂದು ತಗೊಂಡೋಗ್ಲಿ ಸರ್. ಓಕೆ, ಸೂಪರ್ ಸರ್. ಸರ್ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ನಿಮಗೆ ಸಿಗುವಂತ ಗಾಡಿಗಳಿಗೆ ನಿಮಗೆ ಯಾವುದಕ್ಕೂ ತಲೆ ಕೆಡ್ಸ್ಕೊಂಬಾರ್ದು ಸರ್ ನೀವು. ಓಕೆನಾ? ನೀವು ಅದರಲ್ಲಿ ನಿಮಗೆ 35,000 ಬೇಕಾ, ನನಗೆ 25,000 ರೂಪಾಯಿ ಬೇಕಾ, ನನಗೆ 40,000 ರೂಪಾಯಿ ಬೇಕಾ ಗಾಡಿ, ನಮ್ ಸಾಗರ್ ಆಟೋಮೊಬೈಲ್ಸ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರ ಗಾಡಿ ಎಲ್ಲ ಸಿಗುತ್ತೆ ಸರ್. ಓಕೆ, ಸೊ ಫಸ್ಟ್ ಇವಾಗ ಈ ಬೈಕ್ ಸ್ಟಾರ್ಟ್ ಮಾಡೋಣ. ಇದು ಬೇಕಂದ್ರೆ ನಿಮ್ಗೆ 25,000 ಸಿಗುತ್ತೆ ಸರ್. 25,000 ರೂಪಾಯಿ. 25,000 ರೂಪಾಯಿಗೆ. ಓಕೆ, ಪಲ್ಸರ್ ಬೇಕಾ ನಿಮಗೆ? ಬರೀ 35,000 ರೂಪಾಯಿ ಕೊಳ್ಳಿ. ಇದು ಸರ್ ಸರ್ ಬರೀ 28,000 ರೂಪಾಯಿ ಕೊಳ್ಳಿ ಸರ್. 28,000 ರೂಪಾಯಿ. ಬರೀ 28,000 ರೂಪಾಯಿ CBD ಎಕ್ಸ್ಟ್ರೀಮ್. ಓಕೆ ಸರ್ ಹೋಂಡಾ ಯೂನಿಕಾರ್ನ್ ಬೇಕಾ? ಬರೀ 35,000 ಸರ್. 35,000 ರೂಪಾಯಿ. 35,000 ರೂಪಾಯಿ. ಓಕೆ, ಇನ್ನೊಂದು ಪ್ಲಸ್ NS ಬೇಕಾ ನಿಮಗೆ? ಬರೀ 1,25,000 ರೂಪಾಯಿ ಕೊಡೋಣ ಸರ್. 1,25,000 ರೂಪಾಯಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಸರ್ ಅಪಾಚಿ 200 ಇದೆ ಸರ್. ಈ ಗಾಡಿ ಬೇಕಾ ನಿಮಗೆ? ಬರೀ ನಿಮ್ಗೆ ಜಸ್ಟ್ ಯಾರು ಕೊಟ್ಟಿರಬಾರ್ದು, ಪೂರ್ತಿ ಬೆಂಗಳೂರು ಪೂರ್ತಿ ಕರ್ನಾಟಕದಲ್ಲಿ ಸರ್. ನಮ್ ತರ ಯಾರಾದ್ರೂ ಗ್ಯಾರಂಟಿ ಸಮೇತ ಯಾರಾದ್ರೂ ಗಾಡಿ ಕೊಟ್ಬಿಡ್ಲಿ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಬರೀ ನಿಮಗೆ 95,000 ಹೇಳ್ತಾ ಇದೀವಿ ಸರ್. 95,000 ರೂಪಾಯಿ. 95,000 ರೂಪಾಯಿ. ಇದು ಸರ್ ಸರ್ ಅಪ್ರೆಲಾ ಬೇಕಾ ನಿಮಗೆ? ಅಪ್ರೆಲಾ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬರೀ 55,000. 55,000 ರೂಪಾಯಿ. ಬರೀ 55,000. ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. ಇನ್ನ ಕಡಿಮೆನೂ ಮಾಡ್ತೀರಲ್ಲ? ಇನ್ನೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್ ಪ್ಲೆಜರ್. ಸರ್ ಪ್ಲೆಜರ್ ಬರೀ ನಿಮಗೆ ಯಾರು ಕೊಟ್ಟಿರಬಾರ್ದು. ಏನ್ ಹೇಳಿ? ಬರೀ ಯಾರು ಕೊಟ್ಟಿರಬಾರ್ದು. ಬರೀ 20,000 ರೂಪಾಯಿ ಕೊಡೋಣ. 20,000 ರೂಪಾಯಿ. 20,000 ರೂಪಾಯಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಆಕ್ಟಿವಾ. ಸರ್ ಆಕ್ಟಿವಾ 6G ಯಾರು ಕೊಟ್ಟಿರಬಾರ್ದು. ಯಾರು ಪೂರ್ತಿ ಬೆಂಗಳೂರು ಪೂರ್ತಿ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಬಾರ್ದು ಸರ್. ಎಷ್ಟು ಹೇಳ್ತೀರಾ ಸರ್? ಸರ್ ಬರೀ 65,000 ರೂಪಾಯಿ ಕೊಡೋಣ. 65,000 ರೂಪಾಯಿ. 65,000 ರೂಪಾಯಿ ಸರ್. ಓಕೆ, ನೆಕ್ಸ್ಟ್ ಸರ್ ಆಕ್ಸೆಸ್ ಬರೀ 60,000 ರೂಪಾಯಿ ಕೊಡೋಣ ಸರ್. ಬರೀ 60,000 ರೂಪಾಯಿ. ಬರೀ 60,000 ರೂಪಾಯಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ವಿತ್ ಗ್ಯಾರಂಟಿ ಸಮೇತ ಸರ್. ಡಿಯೋ ಸರ್. ಸರ್ ಡಿಯೋ DX ನಿಮಗೆ ಬೇಕು ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಿಮಗೆ ಬರೀ 70,000 ರೂಪಾಯಿ ಕೊಡೋಣ ಸರ್. 70,000 ರೂಪಾಯಿಗೆ. 70,000 ಅದರಲ್ಲೂ ಕಮ್ಮಿ ಮಾಡ್ಸ್ಕೊಡೋಣ ಸರ್. ಕಡಿಮೆ ಮಾಡ್ತೀರಾ? ಇನ್ನೊಂದು ಡಿಯೋ ಇದೆ ಸರ್. ಸರ್ ಇನ್ನೊಂದು ಡಿಯೋ DX ಇಲ್ಲಿ ಇದು ಬಂದ್ಬಿಟ್ಟು BS6 ಇದು ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಇದು ಏನ್ ಸರ್ ಪ್ರೈಸ್? ಸರ್ ಇದು ಬಂದ್ಬಿಟ್ಟು ನಿಮಗೆ ಬರೀ ಸರ್ 70,000 ರೂಪಾಯಿ ಕೊಡೋಣ. ಬರೀ 70,000 ರೂಪಾಯಿಗೆ. ಬರೀ 70,000 ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ. ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಸೊ ಫ್ರೆಂಡ್ಸ್ ಇದೆ ನಮ್ಮ ಚಾನಲ್ ಲೋಗೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ. ಸೊ ಫ್ರೆಂಡ್ಸ್ ಇಷ್ಟು ಹೊತ್ತು ಬಂದ್ಬಿಟ್ಟು ನಿಮಗೆ ರಾಯಲ್ ಎನ್ಫೀಲ್ಡ್ ಎಲ್ಲ ಬಂದ್ಬಿಟ್ಟು ಗೇರ್ ವೆಹಿಕಲ್ಸ್ ಎಲ್ಲ ತೋರಿಸಿದ್ವಿ. ಸೊ ಇವಾಗ ಬಂದ್ಬಿಟ್ಟು ಒಂದು ಹೊಸದಾಗಿ ಕಂಪ್ಲೀಟ್ ಫುಲ್ ಲೇಡೀಸ್ಗೋಸ್ಕರನೇ ಫುಲ್ ಮಪಚ್ ಇದೆ.
ಇವಾಗ ಸರ್ ಹೊಸದಾಗಿ ಒಂದು ಅವತಾರಲ್ಲಿ ಇದ್ದಾರೆ ಸರ್. ಏನಕ್ಕೆ ಈ ತರ ಎಲ್ಲ ಚೇಂಜಸ್? ಏನಕ್ಕೋಸ್ಕರ ಈ ತರ ನೀವು ಹೀರೋ ತರ ಇದೀರಾ? ಸರ್ ಎಲ್ಲ ಹೀರೋ ಅಂದ್ರೆ ನಿಮ್ ತರ ನಿಮ್ಮ ಆಶೀರ್ವಾದ ಸರ್. ಅದು ಅದೇ ನಿಮ್ಮ ಚಾನೆಲ್ ಕಡೆಯಿಂದ ನಿಮ್ಮ ಆಶೀರ್ವಾದ ಸರ್. ಅದು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಿಮ್ಮ ಆಶೀರ್ವಾದ ಸರ್. ಅದು ಬಂದ್ಬಿಟ್ಟು ಇನ್ನೊಂದು ಏನಂದ್ರೆ ನೆಕ್ಸ್ಟ್ ನಿಮ್ಮ ವ್ಯೂವರ್ಸ್ ಅವ್ರದ್ದು ಆಶೀರ್ವಾದ ಸರ್. ಅದು ಇನ್ನೊಂದು ಏನು ಅಂದ್ರೆ ನಮ್ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಾನು ಹೇಳೋದು ಏನ್ ಗೊತ್ತಾ ಸರ್, ನಿಮಗೆ ಯಾವ ತರ ಗಾಡಿಗಳು ಬೇಕು ಎಲ್ಲ ಗಾಡಿ ಎಲ್ಲ ಸಿಗುತ್ತೆ. ಮೊಪೆಟ್ ಅಲ್ಲಿ ಯಾವ್ದು ಬೇಕು ನಿಮಗೆ? ಓಕೆ, ಎಲ್ಲ ಸಿಗುತ್ತೆ. ಜುಪಿಟರ್ ಸರ್ ಎರೋಕ್ಸ್ ಬೇಕಾ? ಎರೋಕ್ಸ್ ಸಿಗುತ್ತೆ. ಜುಪಿಟರ್ ಬೇಕಾ? ಜುಪಿಟರ್ ಸಿಗುತ್ತೆ. ನಿಮಗೆ ಡಿಯೋ ಬೇಕಾ? ಡಿಯೋ ಸಿಗುತ್ತೆ. ಆಕ್ಟಿವಾ ಬೇಕಾ? ಆಕ್ಟಿವಾ ಸಿಗುತ್ತೆ. ಸೊ ಇವಾಗ ನೀವೆಲ್ಲ ಹೇಳ್ರಿ ಸರ್, ಡಿಯೋ ಇಂದ ಹಿಡಿದು ಆಕ್ಟಿವಾ, ಆಮೇಲೆ ಜುಪಿಟರ್, ಎರೋಕ್ಸ್ ಎಲ್ಲ ಇದೆ ಅಂತ. ಸೊ ಫ್ರೆಂಡ್ಸ್ ಆಕ್ಚುಲಿ ನೀವು ನೋಡ್ಬೋದು ಗಾಡಿಗಳು ಎಷ್ಟಿದೆ ಅಂತ. ಇಲ್ಲಿ ಎಲ್ಲ ಗಾಡಿದು ನಿಮಗೆ ಪ್ರೈಸ್ ಡೀಟೇಲ್ಸ್ ಹೇಳಕ್ಕಾಗಲ್ಲ. ಸುಮ್ಮನೆ ಎಲ್ಲ ರೋಲಿನೂ ಒಂದು ಎರಡು ಗಾಡಿ ಡೀಟೇಲ್ಸ್, ಆಮೇಲೆ ಡೌನ್ ಸರ್ ನಿಮ್ಮ ವ್ಯೂವರ್ಸ್ ನಿಮ್ಮ ಫಾಲೋವರ್ಸ್ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸರ್ ಒಂದೊಂದು ಡೀಟೇಲ್ಸ್ ಅಲ್ಲ ಸರ್, ಯಾವ್ದು ಬೇಕು ಸರ್ ನಿಮಗೆ ಎಲ್ಲ ಕೊಡೋಣ ಸರ್. ಸರ್ ನೋಡಿ ಸರ್, ಎಂಟಾರ್ಕ್ ಇದೆ, 2018 ಇದೆ, ಇನ್ನೊಂದು 19 ಇದೆ, 2020 ಇದೆ, ಜುಪಿಟರ್ ಇದೆ ನಿಮಗೆ. ಇನ್ನೊಂದು ಸರ್ ಸ್ಕೂಟಿ ಜಸ್ಟ್ ಗಳಂತೂ ನೋಡಿ ಸರ್, ಇವಾಗ ಸ್ಕೂಟಿ ಜಸ್ಟ್ ರೆಡಿ ಇದೆ. ಇನ್ನೊಂದು ನಿಮ್ಗೆ ಏನಂದ್ರೆ ಪ್ರೈಸ್ ಒಳ್ಳೆ ಕ್ವಶನ್ ಸರ್. ಯಾಕಂದ್ರೆ ಲೈಕ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳೋದೇ ಅದೇ ಸರ್, ಸುಮ್ನೆ ವಿಡಿಯೋ ತೋರಿಸ್ತೀರಾ, ಪ್ರೈಸ್ ಹೇಳಲ್ಲ, ಪ್ರೈಸ್ ಹೇಳಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾವು ಜಾಸ್ತಿ ಮಾತೇ ಬೇಡ, ಡೈರೆಕ್ಟ್ ಆಗಿ ಪ್ರೈಸ್ ಗಳಿಂದಾನೆ. ಸರ್ ಎಂಟಾರ್ಕ್ ಬೇಕಾ ನಿಮಗೆ? ಬರೀ 55,000 ಸರ್. 55,000 ರೂಪಾಯಿ ಬರೀ ಎಂಟಾರ್ಕ್ 55,000 ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ ಅಲ್ಲ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸಾಗರ್ ಆಟೋಮೊಬೈಲ್ಸ್ ಮಾತ್ರ ಬರಬೇಕು. 55,000 ರೂಪಾಯಿ. 55,000 ರೂಪಾಯಿಗೆ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಇಲ್ಲ ಫುಲ್ ಕ್ಯಾಶ್ ಅಷ್ಟೇ ಸರ್? ಫುಲ್ ಕ್ಯಾಶ್ ಸರ್. ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಬರೀ 18,000 ಇಂದ 20,000 ಮಾಡ್ಲಿ ಸರ್. 18,000 ಇಂದ 20,000 ರೂಪಾಯಿ ಡೌನ್ ಪೇಮೆಂಟ್. 18,000 ಇಂದ 20,000 ಸರ್. ಒಳ್ಳೆ ಈ ಸತಿ ಏನಕ್ಕೆ ಸರ್ ಒಳ್ಳೆ ಕ್ವಶನ್ ಗಳು ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಲೈಕ್ ನಮ್ ವ್ಯೂವರ್ಸ್ ಗೆ ಇವಾಗ ನೀವು 85 ಅಂತ ಇದು 55 ಅಂತ ಹೇಳ್ಬಿಡ್ತೀರಾ, ಕಮೆಂಟ್ಸ್ ಅಲ್ಲಿ ಏನಾಗ್ತಾರೆ 55 ಡೌನ್ ಪೇಮೆಂಟ್ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಪ್ರಾಪರ್ ಆಗಿ ನಾವು ಏನ್ ಇನ್ಫಾರ್ಮೇಶನ್ ಕೊಟ್ರೆ ಗಾಡಿ ಪ್ರೈಸ್ ಹೌದು ಕರೆಕ್ಟ್ ಆಗಿ ನೀವು ಹೇಳಿದ್ದು. ಗಾಡಿ ಪ್ರೈಸ್ ಸರ್ 18 ಇಂದ 20,000 ಬಂದ್ಬಿಟ್ಟು ಡೌನ್ ಪೇಮೆಂಟ್ ಇರುತ್ತೆ. ಡೌನ್ ಪೇಮೆಂಟ್ ಇರುತ್ತೆ. ಹೌದು ಸರ್. ಯಾವುದೇ ಮೊಪೆಟ್ಸ್ ತಗೊಂಡ್ರು ಅಷ್ಟೇ ಇರುತ್ತೆ. ಮೊಪೆಟ್ಸ್ ಅಲ್ಲಿ ನಿಮಗೆ ನೋಡಿ ಸರ್ ಒಂದೊಂದು ಗಾಡಿಗಳು ಒಂದೊಂದು ಇರುತ್ತೆ. ಆಕ್ಟಿವಾ ತಗೊಂಡ್ರೆ ಒಂದು 17 to 18. ಓಕೆ, ನಾನು ಇವಾಗ್ಲೂ ಹೇಳ್ತಾ ಇದೀನಿ ಸರ್, ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಅವರು ಕೊಡುವಂತದ್ದು ಆಫರ್ ಏನ್ ಹೇಳಿ, ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ ಅಲ್ಲ ಸರ್, ಪೂರ್ತಿ ಸ್ಟೇಟ್ ಅಲ್ಲ ಸರ್, ಪ್ಯಾನ್ ಇಂಡಿಯಾ ಸರ್. ಓಕೆ, ಪ್ಯಾನ್ ಇಂಡಿಯಾ ಸರ್. ಓಕೆ. ಸೊ ಫ್ರೆಂಡ್ಸ್, ಇನ್ನ ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆಕ್ಟಿವಾದೆಲ್ಲ ಏನ್ ಸರ್ ಪ್ರೈಸ್? ಸರ್ ಆಕ್ಟಿವಾ ಎಲ್ಲ ನಿಮಗೆ ಪ್ರೈಸ್ ಬೇಕಾ? 35-40,000 ಇಂದ ಶುರು ಆಗುತ್ತೆ ಸರ್. 35-45 ಇಂದ ಶುರು ಆಗಿ 35-40 ಇಂದ ಶುರು ಆಗುತ್ತೆ. ಬೆಸ್ಟ್ ಪ್ರೈಸ್ ಗೆ ಕೊಡೋಣ ಸರ್. ಅದ್ರಲ್ಲೂ ಕಡಿಮೆ ಮಾಡಿ ಅದ್ರಲ್ಲೂ ಕಮ್ಮಿ ಮಾಡ್ಬಿಟ್ಟು ಬೆಸ್ಟ್ ಪ್ರೈಸ್ ಗೆ ಗಾಡಿ ಕೊಡೋಣ ಸರ್. ಓಕೆ ಸರ್, ಸುಮ್ಮನೆ ರ್ಯಾಂಡಮ್ ಆಗಿ ಕೇಳ್ತೀನಿ, ಬ್ಲೂ ಕಲರ್ ಎಷ್ಟು ಸರ್? ಸರ್ ಬ್ಲೂ ಕಲರ್ ಬಂದ್ಬಿಟ್ಟು ನಿಮಗೆ ಸರ್ ಬಂದ್ಬಿಟ್ಟು ಬರೀ ಏನಿಲ್ಲ ಸರ್, ಬರೀ 48,000 ಕೊಡಿ ಸರ್. 48,000? ಹೌದು ಸರ್. ಅದಕ್ಕೂ ಲೋನ್ ಆಗುತ್ತಾ? 100% ಆಗುತ್ತೆ ಸರ್. 20,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟರೆ ಕೊಟ್ಬಿಡ್ತೀರಾ ಗಾಡಿ? ಸರ್ 20,000 ಅಲ್ಲ, ಬರೀ 18,000 ಮಾಡ್ಲಿ ಸರ್. ಬರೀ 18,000 ರೂಪಾಯಿ? ಹೌದು ಸರ್. ಸೊ ಫ್ರೆಂಡ್ಸ್, ನೀವೇನು ಚಿಂತೆ ಮಾಡಬೇಡಿ, ನನ್ನ ಹತ್ರ ಒಂದು 20,000 ರೂಪಾಯಿ ಇದೆ. ಸ್ವಿಗ್ಗಿ ಮಾಡ್ತಾ ಇದ್ದೀರಾ, ಏನೋ ಒಂದು ಜಾಬ್ ನೀವು ಮಾಡ್ತಾ ಇದ್ದೀರಾ, ಕಡಿಮೆ ಅಮೌಂಟ್ ಅಲ್ಲಿ ಬೇಕು ಸರ್. ಇವಾಗ ಏನ್ ಗೊತ್ತಾ, ಎಲ್ಲರೂ ಹೇಳ್ತಾರೆ ಸ್ವಿಗ್ಗಿ ಮಾಡ್ತಾ ಇದೀನಿ, ಝೊಮ್ಯಾಟೊ ಮಾಡ್ತಾ ಇದೀನಿ, ರ್ಯಾಪಿಡೋ ಮಾಡ್ತಾ ಇದೀನಿ. ಇನ್ನೊಂದು ನಾನು ಲೈಫಲ್ಲಿ ಏನಾದ್ರು ಮುಂದೆಗಡೆ ಇದ್ ಮಾಡ್ಬೇಕು ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬನ್ನಿ ಸರ್. ನಾನು ಹೇಳೋದು ಒಂದೇ ಒಂದು ಮಾತು, ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ಒಂದ್ ಒಳ್ಳೆ ಕೆಲಸ, ಒಂದ್ ಒಳ್ಳೆ ಗಾಡಿ ಬೇಕು, ಒಳ್ಳೆ ಇದರಿಂದ ನಾನು ಮಾಡ್ಬೇಕು. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಅಲ್ಲಿ ನಾವು ಕೊಡುವಂತದ್ದು ಬೆಸ್ಟ್ ಪ್ರೈಸ್, ಬೆಸ್ಟ್ ರೇಟ್, ಬೆಸ್ಟ್ ನಿಮಗೆ ಏನ್ ಬೇಕು ಸರ್ ಅದ್ ಮಾಡ್ಕೊಡ್ತೀವಿ, ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಸೊ ಆಮೇಲೆ ಇವ್ರದ್ದು ಶೋರೂಮ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಫ್ರೆಂಡ್ಸ್, ಲೈಕ್ ನಾವು ತುಂಬಾ ಕಡೆ ಮಾಡಿರ್ತೀವಿ. ಸೊ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಇವ್ರು ತುಂಬಾ ಕಡಿಮೆ ಮಾಡಿದ್ದಾರೆ. ಐ ಮೀನ್ ಬೇರೆ ಕಡೆಯಿಂದ ಕಂಪೇರ್ ಮಾಡಿದ್ರೆ ನಿಮ್ಗೆ ಬೇರೆ 18,000 ಕೊಟ್ರೆ ನಿಮ್ಗೆ ಬಂದ್ಬಿಟ್ಟು ಆಕ್ಟಿವಾ, ಸೊ ಎಂಟಾರ್ಕು ಅದೆಲ್ಲ ನಿಮ್ಗೆ 18,000 20,000 ಒಳಗಡೆ ನಿಮ್ಗೆ ಸಿಗುತ್ತೆ. ಅದು ಒಂದು ಒಳ್ಳೆ ಇದು ಸರ್. ಆಕ್ಚುಲಿ ಮೊಪೆಟ್ ಅಲ್ಲಿ ನಿಮಗೆ ಯಾವ್ದು ಬೇಕು ಸರ್ ಎಲ್ಲ ಸಿಗುತ್ತೆ ಸರ್, ಎಲ್ಲ ಸಿಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಡಿಯೋಗೆ ಹೋಗ್ಬಿಡೋಣ ಸರ್. ಡಿಯೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬರೀ ಏನು ತಲೆನೇ ಕೆಡ್ಸ್ಕೊಳಂಗ್ ಏನಿಲ್ಲ ಸರ್. ಬರೀ ನಿಮಗೆ 40,000 ಮಾಡ್ಲಿ ಸರ್. 40,000? ಹೌದು ಸರ್. ಬರೀ 40,000. ಏನಕ್ಕಂದ್ರೆ BS3 BS4 ನಿಮಗೆ ಇದ್ರಲ್ಲೇ ಸಿಗಲ್ಲ, ನಿಮ್ಗೆ ಶೋರೂಮ್ ಅಲ್ಲೇ ಸಿಗಲ್ಲ ಸರ್. ಓಕೆ, ಸೊ ಬೇರೆ 40,000ಗೆ ನಿಮ್ಗೆ ಬಂದ್ಬಿಟ್ಟು ಡಿಯೋ ಕೊಡ್ತಾ ಇದ್ದಾರೆ. 40,000 ಸ್ಟಾರ್ಟಿಂಗ್ ಪ್ರೈಸ್. 40,000 ಇಂದ ಹಿಡಿದು ಎಷ್ಟು ತನಕ ಇದೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 40,000 ಇಂದ ಹಿಡಿದು ಬಂದ್ಬಿಟ್ಟು ನಿಮಗೆ 55-60 ವರೆಗೂ ಇದೆ ಸರ್. ಲಾಸ್ಟ್ 60 ಸರ್? ಹೌದು ಸರ್. ಓಕೆ, ಬೆಸ್ಟ್ ಪ್ರೈಸ್ ಮಾಡಿಸ್ಕೋಣ ಸರ್. ಲೋನ್ ಬೇಕಾ? ಲೋನು ಮಾಡಿಸ್ಕೋಣ. ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ ಅಲ್ಲ ಸರ್, ಪ್ಯಾನ್ ಇಂಡಿಯಾ ಮಾಡಿಸ್ಕೋಣ. ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರೋದನ್ನ ಮರಿಬಾರ್ದು ಅವರು. ಓಕೆ,
ಸೊ ಅದೇ ಫ್ರೆಂಡ್ಸ್, ಪ್ರತಿಯೊಂದು ಸತಿ ಹೇಳ್ತಾನೆ ಇರ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಒಂದು ಲೆಕ್ಕ ಇರುತ್ತೆ, ಯಾವ ಗಾಡಿ ಹೋಗಿದೆ, ಏನು ಬಂದಿದೆ ಅಂತ ಅವ್ರಿಗೂ ಒಂದು ಪ್ರೂಫ್ ಇರುತ್ತೆ, ಸೊ ಟ್ರ್ಯಾಕ್ ಮಾಡೋಕ್ಕೆ. ಸೊ ಅದಕ್ಕೆ ಸೊ ಇವ್ ನೋಡ್ತಾ ಇರೋ ಎಲ್ಲ ಗಾಡಿ ಬಂದ್ಬಿಟ್ಟು ಎಲ್ಲ ಸರ್ ಇನ್ನೊಂದು ಒಳ್ಳೆ ಹೇಳಿದ್ರಿ ನೀವು, ಒಳ್ಳೆ ಕ್ವಶನ್ ಹೇಳಿದ್ರಿ ಸರ್. ಅದೇ ಸರ್, ಲೈಕ್ ಇವ್ ತೋರಿಸ್ತಾ ಇರೋ ಎಲ್ಲ ಗಾಡಿ ಬಂದು ನಿಮಗೆ ಡೌನ್ ಪೇಮೆಂಟ್ ಬೇರೆ ಒಂದು 18,000 ಇಂದ 20 ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 25 ತನಕ ಹೋಗ್ಬೋದು ಸರ್. 22 ಲಾಸ್ಟ್ 22 ನಾ ಸರ್? ಹೌದು ಸರ್. ಓಕೆ. ಸೊ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಈ ಗಾಡಿ ಒಂದು 50,000 ರೂಪಾಯಿ ಹೇಳ್ತಾ ಇದ್ದಾರಾ, 50,000 ರೂಪಾಯಿ ಫಿಕ್ಸ್ಡ್ ಇಲ್ಲ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಅದರಲ್ಲಿ ನಿಮಗೆ ಕಡಿಮೆ ಮಾಡಿಸಿ ಕೊಡ್ತೀರಾ ತಾನೆ ಸರ್? ಸರ್ 1000% ಸರ್, 100% ಅಲ್ಲ, 1000% ವಿತ್ ಗ್ಯಾರಂಟಿ ಸಮೇತ ಸರ್. ನಿನ್ನೆ ಗಂಗಾವತಿಯಿಂದ ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರು. ಓ, ಗಂಗಾವತಿಯಿಂದ ಅವ್ರಿಗೆ ನಾವು ಲೋನ್ ಮಾಡಿಸ್ಕೊಟ್ಟಿದೀವಿ, ಗೊತ್ತಾ ನಿಮಗೆ? ಹೌದಾ? ಓಕೆ. ಸೊ ಗಂಗಾವತಿಯಿಂದ ಯಾರು ತಗೊಂಡ್ರು ಗಾಡಿಯಲ್ಲಿಂದ, ನಿಮಗೆ ಒಳ್ಳೇದಾಗಲಿ. ತುಂಬ ಥ್ಯಾಂಕ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಇನ್ನ ಇದೇ ಥರ ಕಂಟೆಂಟ್ಸ್ ನಾವು ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಇಡ್ತೀವಿ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಆಮೇಲೆ ಇನ್ನೊಂದು ನಿಮ್ ತರ ಯಾರು ಹೇಳಲ್ಲ ಸರ್, ನಿಜವಾಗ್ಲೂ ಸರ್. ಸರ್ ಇಲ್ಲ, ಪ್ರಾಮಿಸ್ ಆಗಿ ನಿಮ್ ತರ ಯಾರು ಹೇಳಲ್ಲ ಸರ್. ನಮ್ದು ಏನಿದೆ ಚಾಲೆಂಜ್ ಆಗಿ ಹೇಳ್ಬಿಡ್ಬೇಕಲ್ಲ. ಹೌದು ಸರ್, ಹೌದು ಸರ್. ಒಂದು ಇದು ಮಾಡೋದು, ವಿಡಿಯೋ ಮಾಡ್ತಾ ಇರೋದು ಒಂದು ಎಲ್ಲರಿಗೂ ತುಂಬಾ ಒಂದು ಇದಕ್ಕೋಸ್ಕರ ಸರ್. ಯಾಕಂದ್ರೆ ಇವಾಗ ಇದು ಮಾರ್ಕೆಟ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಈ ಯೂಸ್ಡ್ ಬೈಕ್ಸ್ ಮಾರ್ಕೆಟ್ ತುಂಬಾ ಕೆಟ್ಟೋಗ್ಬಿಟ್ಟಿದೆ ಸರ್. ಲೈಕ್ ಎಲ್ಲಿ ನೀವು ಗಾಡಿ ಏನ್ ತಗೊಂಡ್ರು ಇದು ಫೇಕ್, ಇದು ಚೆನ್ನಾಗಿರಲ್ಲ, ಆ ತರಾನೇ ಬರುತ್ತೆ. ಕರೆಕ್ಟ್. ಎಷ್ಟೇ ಒಳ್ಳೆ ಗಾಡಿ ಕೊಟ್ರೇನು ಜನರುಗಳು ಆ ತರ ಇದಾರೆ, ಆ ಮೈಂಡ್ ಸೆಟ್ ಅಲ್ಲಿ ಇದಾರೆ. ಸೊ ಅದೆಲ್ಲ ಬಂದ್ಬಿಟ್ಟು ಇಲ್ಲ, ನೀವೇನ್ ಮಾಡಿ, ನಿಮ್ಮ ಅಕ್ಕದ ಪಕ್ಕದಲ್ಲಿ ಏನೋ ಮೆಕ್ಯಾನಿಕ್ ಇರ್ತಾರೆ, ಕರ್ಕೊಂಡ್ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿಸಿ, ಚೆನ್ನಾಗಿದೆ ತಗೊಂಡೋಗಿ. ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ಗಾಡೀಸ್ ಇದೆ ಅಂತ, ಒಂದು ಗಾಡಿ ಚೆನ್ನಾಗಿಲ್ವಾ, ಇನ್ನೊಂದು ಗಾಡಿ ಚೆನ್ನಾಗಿರುತ್ತೆ, ಅದು ತಗೊಳ್ಳಿ ಅಷ್ಟೇ. ನಿಜ 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 ನಿಜ. ಹೌದು ಹೌದು ಸರ್. ಜುಪಿಟರ್ ಇವಾಗ ಹೇಳ್ತಾ ಇದೀನಿ, 22 ಮಾಡಲ್ ಇದೆ ನೋಡಿ ಸರ್. 22 ಮಾಡಲ್ ಇದೆ ಸರ್. ಯಾವ್ದು ಬೇಕು ನಿಮಗೆ ಸರ್? BS6 ಬೇಕಾ, BS4 ಬೇಕಾ ಸರ್? ನನಗೆ ಜುಪಿಟರ್ ಬೇಡ, ಬರ್ಗ್ಮನ್ ಬೇಕು ಅಂದ್ರೂ ನಿಮಗೆ ಏನಿಲ್ಲ ಸರ್, ಬರೀ 85,000 ಸರ್. ಬೇರೆ 85,000 ರೂಪಾಯಿ, ಬರೀ 85,000 ಕಡಿಮೆ ಮಾಡ್ತೀರಲ್ಲ? ಅದ್ರಲ್ಲೂ 100% ಅಲ್ಲ ಸರ್, 1000% ಸರ್, 1000% ಕಡಿಮೆ ಮಾಡ್ತೀರಾ? ಸೊ ನೆಕ್ಸ್ಟ್ ಸರ್, ಏರಾಕ್ಸ್ ಇದೆ. ಸರ್ ಏರಾಕ್ಸ್ 2018 ಮಾಡಲ್ ಇದೆ ಸರ್, 2022 ಮಾಡಲ್ ಇದೆ ಸರ್, 2022 ಇದೆ, 23 ಇದೆ. ಆಮೇಲೆ ನಿಮಗೆ ಯಾವ್ದು ಬೇಕು ಸರ್? ನಿಮಗೆ ನೋಡಿ ಸರ್, ಇಲ್ಲಿ ಯಾವುದು ಸರ್? ಸರ್ 1,45,000 ರೂಪಾಯಿ ಕೊಡೋಣ ಸರ್, ಚಾಲೆಂಜಿಂಗ್ ಪ್ರೈಸ್ ಸರ್. 1,45,000 ರೂಪಾಯಿ. 1,45,000 ರೂಪಾಯಿಗೆ 2022. ಓಕೆ. ಎಷ್ಟು ಕಿಲೋಮೀಟರ್ ಓಡಿದೆ? ಬ್ಯಾಂಗ್ಳೂರ್ ಶೇಕ್ ಆಗ್ಬೇಕು. ಎಷ್ಟು ಕಿಲೋಮೀಟರ್ ಓಡಿದೆ? ಪೂರ್ತಿ ಬ್ಯಾಂಗ್ಳೂರ್ ಶೇಕ್ ಆಗ್ಬೇಕು. ಬ್ಯಾಂಗ್ಳೂರಿಂದ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಓಕೆ ಸರ್, ಇದು ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? ಜಸ್ಟ್ ಡ್ರೀಮನ್ 7,000 ಕಿಲೋಮೀಟರ್ಸ್. ಕೀ ಎಲ್ಲ ಇದೆ, ಆನ್ ಮಾಡಿ ನೋಡ್ಬೋದು ನೀವು. ಜೆನ್ಯೂನ್ ಆಗಿ ಓಡಿದೆ ಸರ್? ಸರ್ ಅದು ಮೀಟರ್ ಡೌನ್ ಆಗಲ್ಲ, ಇವಾಗಲೇ ಹೇಳ್ತಾ ಇದೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್, ಚಾಲೆಂಜಿಂಗ್ ಪ್ರೈಸ್ ಸರ್. ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ. ಈ ಗಾಡಿ ಇವಾಗ ನಾನು ಇಸ್ಕೊಬೇಕಂದ್ರೆ ಡೌನ್ ಪೇಮೆಂಟ್ ಎಷ್ಟಿದ್ರೆ ಗಾಡಿ ಕೊಡ್ತೀರಾ? ಯಾವ್ದು ಈ ಗಾಡಿ? 35,000 ರೂಪಾಯಿ ಕೊಡಿ ಸರ್. 35,000 ರೂಪಾಯಿ? 35,000 ರೂಪಾಯಿ ಕೊಡಿ ಸರ್. ಯಾವ ಏರಾಕ್ಸ್ ತಗೊಂಡ್ರು 35,000 ರೂಪಾಯಿ? 35,000 ರೂಪಾಯಿ ಕೊಡಿ ಸರ್. ಓಕೆ. ಸೊ ಇವಾಗ ಹೇಳ್ತಾ ಇರೋ ಪ್ರೈಸ್ ಅಲ್ಲಿ ನಿಮ್ಗೆ ನೆಗೋಷಿಯೇಟ್ ಮಾಡ್ತಾರೆ, ಕರೆಕ್ಟ್ ಸರ್? ಪ್ರೈಸ್ ಹೇಳೋದಲ್ಲ, ಅದ್ರಲ್ಲೂ ಕಮ್ಮಿ ಮಾಡಿಸ್ಬಿಟ್ಟು ಅವ್ರು ಖುಷಿಯಾಗಿ ಇಲ್ಲಿಂದ ಹೋಗ್ಬೇಕು. ಅವರು ಓಕೆ ಫ್ಯಾಮಿಲಿ ಪರ್ಸನ್ ಬರಬೇಕು, ನಮಗೆ ಫ್ಯಾಮಿಲಿಯಿಂದ ಬರಬೇಕು, ಖುಷಿಯಾಗಿ ಹೋಗ್ಬೇಕು ಸರ್. ಯಾರು ಬೇಜಾರಾಗಿ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಯಾರು ಬೇಜಾರಾಗಿ ಹೋಗ್ಬಾರ್ದು ಸರ್. ತುಂಬಾ ಜನ ಹೇಳ್ತಾರೆ, ಮಾತಾಡೋದಲ್ಲ ಸರ್, ಓಕೆ, ಬಾಯಿ ಮಾತಲ್ಲಿ ಮಾತಾಡೋದಲ್ಲ. ಸಾಗರ್ ಆಟೋಮೊಬೈಲ್ಸ್ ಬರ್ಬೇಕು, ವಿಸಿಟ್ ಮಾಡ್ಬೇಕು, ನೋಡ್ಬೇಕು, ಆಮೇಲೆ ಹೇಳ್ಬೇಕು. ಓಕೆ ಸರ್. ಆಮೇಲೆ ಇನ್ನೊಂದೊಂದು ಪ್ರಶ್ನೆ ಇದೆ, ನೀವು ಡಾಕ್ಯುಮೆಂಟೇಶನ್ ಎಲ್ಲ ಇದು ಮಾಡ್ಕೊಡ್ತೀರಾ? ಎಷ್ಟು ದಿನದಲ್ಲಿ ಅದು ಮಾಡ್ಕೊಡ್ತೀರಾ ಸರ್? ಅದು 48 ಡೇಸ್ ಕ್ಯಾಶ್ ಅಲ್ಲಿ ಆದ್ರೆ, ಲೋನ್ ಅಲ್ಲಿ ಆದ್ರೆ 90 ಡೇಸ್ ಆಗುತ್ತೆ. ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ ಈ ಸತಿ. ಏನಕ್ಕೆ ಸರ್ ಒಳ್ಳೆ ಇದೆಲ್ಲ ಕ್ವಶನ್ ಗಳೆಲ್ಲ ಕೇಳ್ತಾ ಇದ್ದೀರಾ? ಏನಿದು ಸರ್? ನೋಡಿ, ಲಾಸ್ಟ್ ಟೈಮ್ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿ ನಾನು ಕಾಲ್ಸ್ ನ ಪಿಕ್ ಮಾಡಿ ಅಂತ ಹೇಳಿದ್ವಿ. ಈ ಸತಿ ವಿಡಿಯೋ ಅಲ್ಲಿ ನಮಗೆ ಕಾಲ್ಸ್ ಅದು ಚಿಂತೆ ಇಲ್ಲ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಈ ಸತಿ ಏನು ಒಂದು ಅಮ್ಕಿ ಅದು ನೀವು ಕೇಳ್ತಾ ಇದ್ದೀರಾ, ಎಲ್ಲ ಪ್ರೆಸ್ ಮಾಡಿ ಅಮ್ಕಿ ಕೇಳ್ತಾ ಇದ್ದೀರಾ ನೀವು. ಏನಕ್ಕೆ ಒಳ್ಳೆ ಕ್ವಶನ್ ಗಳು ಕೇಳ್ತಾ ಇದ್ದೀರಾ? ಏನ್ ಪ್ರಾಬ್ಲಮ್ ಇಲ್ಲ. ನಮ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಕೇಳ್ತಾರೆ ಪ್ರಶ್ನೆ, ಈ ತರ ಇದೆ ಸರ್, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಡಲ್ಲ ಅಂತ ಒಂದು 3-4 ಕಮೆಂಟ್ ಬಂದಿತ್ತು. ಸೊ ಇವಾಗ ನಾನು ಅದು ನೋಡ್ಬಿಟ್ಟು ನಾನು ಸುಮ್ಮನೆ ಇರಕ್ಕಾಗಲ್ಲ, ನಾನು ಕೇಳಬೇಕು ಅದು ಏನಕ್ಕೆ ಆ ತರ ಅಂತ. ಸೊ ಅದು ನೀವು ಇನ್ನೊಂದ್ಸತಿ ಹೇಳ್ಬಿಡಿ, ಅದು ಕ್ಯಾಶ್ ಕೊಟ್ರೆ ಏನು, ಡಾಕ್ಯುಮೆಂಟ್ಸ್ ಎಷ್ಟು ದಿನ? ಕ್ಯಾಶ್ ಕೊಟ್ರೆ 48 ಡೇಸ್. ಓಕೆ, ಓಕೆನಾ? ನೀವು ಕೇಳಿ ಸರ್ ನಮ್ಮನ್ನ, ನೀವು ಡೈರೆಕ್ಟ್ ಆಗಿ ನೀವು ಕೇಳಿ, ನಮ್ಗೆ ಒಂಥರ ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಓಕೆ, ಕ್ಯಾಶ್ ಕೊಟ್ರೆ 48 ಡೇಸ್ ಆಗುತ್ತೆ, ಲೋನ್ ಅಲ್ಲಿ ಮಾಡಿದ್ರೆ 90 ಡೇಸ್ ಆಗುತ್ತೆ ಸರ್. 90 ಡೇಸ್ ಆಗುತ್ತೆ. ಹೌದು.
ಶಾರ್ಪ್ ಪರ್ಫೆಕ್ಟ್ 90 ಡೇಸ್ ಅಲ್ಲಿ ಕೊಡ್ಬಿಡ್ತೀರಾ ಸರ್? ಪರ್ಫೆಕ್ಟ್ ಸರ್, 100% ಸರ್. ನೆಕ್ಸ್ಟ್ ಸರ್ ಎಂಟಾರ್ ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು, ಎಂಟಾರ್ಗಳಾಗಿರ್ಬೋದು, ನಿಮಗೆ ನೆಕ್ಸ್ಟ್ ಯಾವ ಗಾಡಿಗಳು ಬೇಕು ನಿಮಗೆ, ನೆಕ್ಸ್ಟ್ ನಿಮಗೆ ಬರ್ಗ್ಮ್ಯಾನ್ ಆಗಿರ್ಬೋದು, ಎಲ್ಲಾ ಗಾಡಿಗಳಾಗಿರ್ಬೋದು ಸರ್. ನೆಕ್ಸ್ಟ್ ನೀವು ಬರ್ಗ್ಮ್ಯಾನ್ ಎಷ್ಟು ಸರ್ ಪ್ರೈಸ್? ಸರ್ ಬರ್ಗ್ಮ್ಯಾನ್ ಬಂದ್ಬಿಟ್ಟು ನಿಮಗೆ 85 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ಒಂದು 20 ಇಂದ 25 ಮಾಡ್ಲಿ ಬರ್ಗ್ಮ್ಯಾನ್. ಹೌದು ಸರ್, 20 ಇಂದ 25 ಮಾಡ್ಲಿ. ಅವ್ರಿಗೆ ಯಾವ ಕಲರ್ ಬೇಕು, ಮೆರೂನ್ ಬೇಕಾ, ಗ್ರೇ ಬೇಕಾ, ವೈಟ್ ಬೇಕಾ, ಮ್ಯಾಟ್ ಬ್ಲಾಕ್ ಬೇಕಾ, ಯಾವ ಕಲರ್ ಬೇಕು ಎಲ್ಲ ಸಿಗುತ್ತೆ ಸರ್. ಓಕೆ ಸರ್ ಹೇಳಿ ಸರ್, ಒಳ್ಳೆ ಕ್ವಶನ್ಗಳು ಈ ಸತಿ ಅಂತೂ ಏನೋ ತುಂಬಾ ಕೇಳ್ತಾ ಇದ್ದೀರಾ ಈ ಸತಿ ಅಂತೂ. ಸರ್ ಇನ್ನೊಂದು ಏನು ಅಂದ್ರೆ ಸರ್, ನಿಮ್ಮ ವೀಕ್ಷಕರು ನಿಮ್ಮ ಚಾನೆಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಸರ್, ಅವ್ರು ನಾವು ಕೊಡುವಂತದ್ದು ಗ್ಯಾರಂಟಿ ಪ್ಲಸ್ ಇನ್ನೊಂದು ನಾವು ಕೊಡುವಂತದ್ದು ಬುಲೆಟ್ ಅಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಯಾವ್ದಾದ್ರು ಆಗಿರ್ಬೋದು ಸರ್, ಎಲ್ಲ ಕೊಡ್ತೀವಿ ಸರ್. ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಲ್ಲ ಸರ್? ಸರ್ ಬೆಸ್ಟ್ ಪ್ರೈಸ್ ಅಲ್ಲ ಸರ್, 1000% ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್. ಗಾಡಿ ಕೊಡ್ತೀರಾ? ಹೌದು ಸರ್. ಫಸ್ಟ್ ಇದು ರಾಯಲ್ ಎನ್ಫೀಲ್ಡ್ ಇದೇನ್ ಸರ್ ಇದು ಯಾವ ಸರ್? ಇದು ಬಂದ್ಬಿಟ್ಟು ನಿಮಗೆ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಕಿಲೋಮೀಟರ್ ಓಡಿರೋದು ಸರ್? ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು ನಿಮ್ ಮುಂದೆನೆ ಹೇಳ್ತೀನಿ ಸರ್, ಬರೀ 15,000 ಓಡಿದೆ ಸರ್. 15,000 ಎಷ್ಟು ಹೇಳ್ತಾ ಇದ್ದೀರಾ? ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಕಿಲೋಮೀಟರ್ ನಾವು ಗ್ಯಾರಂಟಿ ಕೊಡಲ್ಲ. ಓಕೆ, ಕಿಲೋಮೀಟರ್ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ. ಕಿಲೋಮೀಟರ್ ನಾವು ಗ್ಯಾರಂಟಿ ಕೊಡಲ್ಲ, ಇಂಜಿನ್ ಗ್ಯಾರಂಟಿ ಪ್ಲಸ್ ಇನ್ನೊಂದು ಏನು ಅಂದ್ರೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ನಾವು ಕೊಡ್ತೀವಿ. ಅದು ಗ್ಯಾರಂಟಿ ಕೊಡ್ತೀವಿ? ಹೌದು ಸರ್. ಓಕೆ, ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಅವ್ರಿಗೆ ಮಾತ್ರ. ಇನ್ನೊಂದು ಏನು ಅಂದ್ರೆ ಸರ್, ಬೇರೆ ಶೋರೂಮ್ ಗಳ ತರ 10 ಹೇಳ್ಬಿಟ್ಟು ನಾವು ಒಂದು ಕೊಡಲ್ಲ ಸರ್. 10 ಏನ್ ಹೇಳ್ತೀವಿ ಅದು ಎಲ್ಲ ವಿತ್ ಗ್ಯಾರಂಟಿ ಸಮೇತ ಕೊಡ್ತೀವಿ ಸರ್. ಕೊಡ್ತೀರಾ? ಸೊ ಇದು ಎಷ್ಟು ಸರ್ ಪ್ರೈಸ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 1,45,000 ರೂಪಾಯಿ ಮಾಡಿಸ್ಕೋಣ ಸರ್. 1,45,000 ರೂಪಾಯಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಸೊ ನೆಕ್ಸ್ಟ್ ಕ್ಲಾಸಿಕ್ ಸರ್. ಸರ್ ನೆಕ್ಸ್ಟ್ ಗನ್ ಮೆಟಲ್ ಅಲ್ಲಿ ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್, ಇವಾಗ ಹೇಳ್ತಾ ಇದೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಗನ್ ಮೆಟಲ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್ ಇದು. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 170 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಡೋಣ. 170 ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಬುಲೆಟ್ ಇದೆ ಸರ್. ಸರ್ ಇನ್ನೊಂದು ಬುಲೆಟ್ ಇದೆ, ನಿಮಗೆ ನೋಡ್ತಾನೆ ಇರ್ಬೋದು. 2018 ಆಗಿರ್ಬೋದು, 2020 ಆಗಿರ್ಬೋದು, ಆಮೇಲೆ ನಿಮಗೆ 350 ಇದು ಥಂಡರ್ಬರ್ಡ್ 350 ಆಗಿರ್ಬೋದು, 350X ಆಗಿರ್ಬೋದು, ಆಮೇಲೆ ನಿಮ್ಗೆ ಇಂಟರ್ಸೆಪ್ಟರ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕು ಸರ್ ಗಾಡಿಗಳಲ್ಲಿ. ಸರ್ ಥಂಡರ್ಬರ್ಡ್ ಎಷ್ಟು ಸರ್? ಯಾವುದು ಇದು ಥಂಡರ್ಬರ್ಡ್? ಸರ್ ಥಂಡರ್ಬರ್ಡ್ ಬಂದ್ಬಿಟ್ಟು ಯಾರು ಕೊಟ್ಟಿರಲ್ಲ ಸರ್, ಆ ಪ್ರೈಸು ಕೊಡೋಣ ಸರ್. ಎಷ್ಟು ಹೇಳ್ತೀರಾ ಸರ್? ಸರ್ ಬರೀ ನಿಮಗೆ 125 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡು. 125 ಅದರಲ್ಲಿ ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗುತ್ತಾ ಇದಕ್ಕೆ? 100% ಆಗುತ್ತೆ ಸರ್. ಏನಕ್ಕೆ ಹಂಗೆ ಹೇಳ್ತಾ ಇದ್ದೀರಾ ನೀವು? ಇಲ್ಲ ಸರ್, ತುಂಬಾ ಜನ ಡೌಟ್ ಇರುತ್ತೆ ಸರ್, ಲೋನ್ ಆಗುತ್ತಾ ಇಲ್ಲ ಅಂತ. ಸೊ ಅದಕ್ಕೆ 100% ಮಾಡ್ಕೋಣ ಸರ್. ಎಷ್ಟು ಡೌನ್ ಪೇಮೆಂಟ್ ಕಟ್ಬೇಕು ಸರ್ ಇದಕ್ಕೆ? ಸರ್ ಇದಕ್ಕೆ ಬರೀ ಅವರು ಒಂದು 45,000 ಮಾಡಲಿ ಸರ್. 45,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಕ್ಬಿಡುತ್ತೆ? 100% ಸರ್. ಓಕೆ, ಸೊ ಇದು ಎಷ್ಟು ಸರ್ ಪ್ರೈಸ್? ಸರ್ ಇದು ಬಂದ್ಬಿಟ್ಟು ನಿಮಗೆ 170 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 170 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಸರ್? ಇದಕ್ಕೆ ಡೌನ್ ಪೇಮೆಂಟ್ ಸರ್ ಒಂದು 60,000 ಮಾಡಲಿ ಸರ್. 60,000 ರೂಪಾಯಿ 60,000 ಮಾಡಲಿ ಸರ್. ಒಳ್ಳೆ ಈ ಸತಿ ಏನಕ್ಕೆ ಒಂದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಾ? ಏನಿಲ್ಲ ಸರ್, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅಂತ ಮಾಡ್ತಾ ಇದೀವಿ. ಸೊ ಕ್ಲಾಸಿಕ್ 500 ಸರ್. ಸರ್ ಇದಕ್ಕೆ ಬಂದ್ಬಿಟ್ಟು ನೀವು ಬರೀ 55,000 ಮಾಡಲಿ ಸರ್. ಅಮೌಂಟ್ ಎಷ್ಟು ಸರ್ ಗಾಡಿದು? ಯಾವುದು ಇದು ಕ್ಲಾಸಿಕ್ 500 ಸರ್? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಇದು? ಸರ್ ಇದು ಓಡಿರೋದು ನಿಮಗೆ ಜೆನ್ಯೂನ್ ಆಗಿ ಸರ್ ಇದು 19,000 ಮೀಟರ್ ಅಲ್ಲಿ ಇದೆ. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್ ಇದು ನೀವು? ಸರ್ ಇದು ಬಂದ್ಬಿಟ್ಟು ಪ್ರೈಸ್ ಬರೀ ಸರ್ 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ತೀವಿ. ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್, ವಿತ್ ಲೋನ್ ಸಮೇತ ಸರ್. ವಿತ್ ಲೋನ್ ಸಮೇತ. ಓಕೆ, ಇಲ್ಲೊಂದಿದೆ ಸರ್, ಇದು ಸರ್. ಸರ್ ಇದು ಥಂಡರ್ಬರ್ಡ್ 350X 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕದಲ್ಲಿ ಎಲ್ಲಾದ್ರೂ ನಿಮಗೆ ಗಾಡಿಗಳು ಬೇಕು ಅಂದ್ರೆ ಬುಲೆಟ್ಗಳು, ನಾನು ಇವಾಗ ಹೇಳ್ತಾ ಇದ್ದೀನಿ, ಸಾಗರ್ ಆಟೋಮೊಬೈಲ್ಸ್ ವಿಸಿಟ್ ಮಾಡಿ. ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ಇಂಗ್ಲಿಷ್ ಅಲ್ಲಿ ಜಾಸ್ತಿ ಹೇಳ್ಬಾರ್ದು, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇನ್ನು ಏನಪ್ಪ ಇವನು ಇಂಗ್ಲಿಷಿನ್ಗೆ ಹುಟ್ಟಿದಾನ ಅಂತಾರೆ ಸರ್ ನಿಜವಾಗ್ಲೂ. ಇನ್ನೊಂದ್ ಏನ್ ಗೊತ್ತಾ, ಇವಾಗ ಹೇಳ್ತಾ ಇದೀನಿ, ಗ್ಲಾಸ್ ಹಾಕೊಂಡಿದೀನಿ, ಏನಪ್ಪ ಸೂಟ್ ಹಾಕೊಂಡ್ಬಿಟ್ಟಿದೀನಿ ಅನ್ಬಿಟ್ಟು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್. ಇವತ್ತೇನೋ ಸ್ಪೆಷಲ್ ಒಂದಿನ ಇವತ್ತು. ಏನ್ ಆತರ ನಾವು ಏನು ಅನ್ಕೊಳ್ಳಲ್ಲ ಸರ್, ಎಲ್ಲಾರ್ಗು ಈಕ್ವಲ್, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಸೊ ಇದು ಏನ್ ಸರ್ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2018 ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಓಕೆ, ಈ ಗಾಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇವಾಗ ಹೇಳ್ತಾ ಇದೀನಿ ಸರ್, 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ. 1,45,000 ಅದರಲ್ಲಿ ಕಡಿಮೆ ಮಾಡ್ತೀರಾ? ಲೋನು ಆಗುತ್ತೆ, ಡೌನ್ ಪೇಮೆಂಟ್ ಆಗುತ್ತೆ ಸರ್. ಅದಕ್ಕೆ ಬರೀ 55,000 ಮಾಡಲಿ ಸರ್. 55,000 ರೂಪಾಯಿ 55,000 ರೂಪಾಯಿ ಮಾಡಲಿ ಸರ್. ಓಕೆ, ಈ ರಾಯಲ್ ಎನ್ಫೀಲ್ಡ್ ಸರ್? ಸರ್ ಇದು ಬಂದ್ಬಿಟ್ಟು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಟಾಪ್ 5 ಮಾಡಲು ಸರ್. ಟಾಪ್ 5 ಮಾಡಲು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್.
ಬರೀ ನಿಮಗೆ 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 2,10,000 ರೂಪಾಯಿ, ಅದರಲ್ಲೂ ಕಮ್ಮಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್, ತುಂಬಾ ಇಂಟರ್ಸೆಪ್ಟರ್ ಡ್ಯುಯಲ್ ಸಿಲಿಂಡರ್ ಇದೆ, ಇದರಲ್ಲಿ ABS ಇದೆ, ಆರೆಂಜ್ ಕಲರ್ ಇದೆ ಸರ್. ಇನ್ನೊಂದು ನೀವು ನೋಡ್ತಾನೆ ಇರ್ಬೋದು, ಮುಂದೆನೆ ಇದ್ದೀರಾ ನೀವು ಸರ್, ಹಿಂದೆಗಡೆ ರೆಸ್ಟ್ ನೋಡ್ತಾ ಇರ್ಬೋದು, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಮೊಬೈಲ್ ಹೋಲ್ಡರ್ ಆಗಿರ್ಬೋದು, ಪ್ಲಸ್ ABS ಆಗಿರ್ಬೋದು. ಇನ್ನೊಂದು ನಿಮಗೆ ಏನು ಅಂದ್ರೆ ಒಳ್ಳೆ ಒಳ್ಳೆ ಈ ಸತಿ ಅಂತೂ ಗೊತ್ತಿಲ್ಲ ಸರ್, ಒಳ್ಳೆ ಕ್ವಶನ್ಗಳು ಕೇಳ್ತಾ ಇದ್ದೀರಾ, ಏನಕ್ಕೋಸ್ಕರ ಅಂತ ಗೊತ್ತಿಲ್ಲ. ಸೊ ಇದು ಎಷ್ಟು ಕಿಲೋಮೀಟರ್ ಓಡಿದೆ ಏನ್ ಸರ್ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ ಜಸ್ಟ್ ಡ್ರಿವನ್ ಸರ್, 11,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ನಿಮಗೆ ವಿತ್ 1000% ಗ್ಯಾರಂಟಿ ಸಮೇತ ಗಾಡಿ ತಗೊಂಡೋಗಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ 2,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 2,35,000 ರೂಪಾಯಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇವಾಗ ಇದು ಡೌನ್ ಪೇಮೆಂಟ್ ಎಷ್ಟು ಕೊಟ್ಟರೆ ಗಾಡಿ ಕೊಡ್ತೀರಾ ಸರ್? ಡೌನ್ ಪೇಮೆಂಟ್ ಒಂದು 80 ಮಾಡಲಿ ಸರ್. ಅವರು ಡೌನ್ ಪೇಮೆಂಟ್ 80 ಮಾಡಿದ್ರೆ ಗಾಡಿ ಸಿಗುತ್ತೆ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಯಾವ ಗಾಡಿನ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಈ ಸತಿ ಬಂದ್ಬಿಟ್ಟು ಸಾಗರ್ ಆಟೋಮೊಬೈಲ್ಸ್ಗೆ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಕಡೆಯಿಂದ ಇವಾಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಮೋಸ್ಟ್ ವೆಲ್ಕಮ್. ಸಾಗರ್ ಆಟೋಮೊಬೈಲ್ಸ್ಗೆ ಬರಬೇಕು. ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್? ಎಲ್ಲಾ ಗಾಡಿ ಎಲ್ಲ ಸಿಗುತ್ತೆ. NS ಬೇಕಾ, R15 ಬೇಕಾ, RC ಬೇಕಾ ಸರ್? ಮಲ್ಟಿ ಬ್ರ್ಯಾಂಡ್ ಅಲ್ಲಿ ಯಾವ್ದು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಸರ್ ಅದರಲ್ಲಿ. ಸರ್ ಫಸ್ಟ್ R15 ಸ್ಟಾರ್ಟ್ ಮಾಡೋಣ ಸರ್. R15 ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಸರ್ ಇವಾಗ ಹೇಳ್ತಾ ಇದೀನಿ 1,35,000 ಶುರು ಆಗುತ್ತೆ ಸರ್ ನಮ್ಮ ಹತ್ರ. 1,35,000 ಶುರು ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಿಮಗೆ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 18 ಮಾಡಲ್ ಇದೆ. ಆಮೇಲೆ ನೋಡಿ ಸರ್, ಇದು ತುಂಬಾ ಜನ ಕೇಳ್ತಾನೆ ಇರ್ತಾರೆ ಸರ್, ವೈಟ್ ಕಲರ್ ಇದೆ ನೋಡಿ ಸರ್. ಇದು ಈ ಗಾಡಿನೂ ಅವೈಲೇಬಲ್ ಇದೆ ಸರ್. 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. R15 ಎಲ್ಲ ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು ಸರ್. ಯಾವ್ದು ಬೇಕು ನೀವು ಕಲೆಕ್ಷನ್ ಗಳೆಲ್ಲ ಎಲ್ಲಾ ಗಾಡಿಗಳೆಲ್ಲ ನೋಡ್ಬೋದು ಸರ್ ನೀವು. ಸರ್ ಇದೆಲ್ಲ ಪ್ರೈಸ್ ರೇಂಜ್ ಏನಿಂದ ಯಾವ ತನಕ ಸರ್? ಸರ್ 1,35,000 ಶುರು ಆಗುತ್ತೆ ಸರ್ ನಿಮಗೆ. ಎಂಡ್ ಎಷ್ಟು ತನಕ ಸರ್? ಇದು ಬಂದ್ಬಿಟ್ಟು ನಿಮಗೆ 1,35,000 ಶುರು ಹಿಡಿದು ಸರ್ ನಿಮಗೆ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,65,000, 1,70,000 ಆಗಿರ್ಬೋದು ಸರ್. ಮೇಲೆ ಕೆಳಗಡೆ ಆಗುತ್ತೆ ಸರ್ ಪ್ರೈಸ್, ಮೇಲೆ ಕೆಳಗಡೆ ಆಗುತ್ತೆ, ಕಮ್ಮಿ ಆಗುತ್ತೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿ ತಗೊಂಡ್ರೆ ಸರ್? ಡೌನ್ ಪೇಮೆಂಟ್ ಬಂದ್ಬಿಟ್ಟು ಒಂದು 60,000-65,000 ರೂಪಾಯಿ ಮಾಡಿ ಸರ್. 60,000-65,000 ರೂಪಾಯಿ ಮಾಡಿದ್ರೆ ಸಾಕು. ಓಕೆ ಸರ್, ತುಂಬಾ ಜನ NS ಹುಡುಕ್ತಾ ಇರ್ತಾರ ಸರ್. ಸರ್ NS ಅಲ್ಲಿ ನಿಮಗೆ ಕಲೆಕ್ಷನ್ ಅಂತೂ ನೀವು ನೋಡ್ತಾನೆ ಇರ್ಬೋದು. NS ಅಲ್ಲಿ ಯಾವ್ದು ಬೇಕು ಎಲ್ಲ ರೆಡಿ ಇದೆ. NS ಎಲ್ಲ ರೆಡಿ ಇದೆ ನೋಡಿ ಸರ್. NS ಎಲ್ಲ ರೆಡಿ ಇದೆ ನೋಡಿ ಸರ್. ಯಾವ ಕಲರ್ ಬೇಕು ಸರ್? NS ಬೇಕಾ? ಸಾಗರ್ ಆಟೋಮೊಬೈಲ್ಸ್ಗೆ ಬನ್ನಿ. 65,000-70,000 ನಿಮಗೆ ಶುರು ಆಗುತ್ತೆ ಸರ್. ನಿಮಗೆ 65,000-70,000 ಶುರು ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಸರ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು ನಿಮಗೆ ಒಂದು 40-45 ಮಾಡಿ ಸರ್. ಮಾಡಬಹುದು. ಓಕೆ, 40-45 ಮಾಡಿ. KTM ಅಲ್ಲಂತೂ ಒಳ್ಳೆ ನೀವು ಕ್ವಶನ್ ಕೇಳಿದ್ದು, ಇನ್ನೂ ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಇದು ಬಂದ್ಬಿಟ್ಟು ನಿಮಗೆ KTM ಅಲ್ಲಂತೂ ಸರ್ ನೀವು ಬರೀ ಸರ್ 55,000-60,000 ಮಾಡಿ ಸರ್. 55,000-60,000 ರೂಪಾಯಿ ಮಾಡಿದ್ರೆ ಸಾಕು. ಹೌದು ಸರ್, 55,000-60 ಮಾಡಿ ಸರ್, ಬೆಸ್ಟ್ ಪ್ರೈಸ್ ಸರ್. ಓಕೆ, ಪ್ರೈಸ್ ರೇಂಜ್ ಎಷ್ಟಿಂದ ಇದೆ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,00,000 ಶುರು ಆಗುತ್ತೆ ಸರ್. 1,00,000 ಶುರುವಾಗಿ ಎಷ್ಟು ತನಕ ಹೋಗುತ್ತೆ ಸರ್? ಅದು ಬಂದ್ಬಿಟ್ಟು ನಿಮಗೆ ಟಾಪ್ ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೆ, ಟಾಪ್ ಅಂದ್ರೆ ಏನು ಅಲ್ಲಿವರೆಗೂ ಏನು ಹೋಗಲ್ಲ ಸರ್. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಅವರು ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ನಾವು ಕೊಡುವಂತದ್ದು ಪ್ರೈಸ್ ಯಾರು ಕೊಡಲ್ಲ ಸರ್. ಯಾರು ಕೊಡಲ್ಲ. ವಿತ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಓಕೆ, ಸೊ ಫ್ರೆಂಡ್ಸ್, ಆಕ್ಚುಲಿ ವಿಡಿಯೋ ಬಂದ್ಬಿಟ್ಟು ತುಂಬಾ ಲೆಂತ್ ಆಗ್ಬಿಡುತ್ತೆ. ನಾವು ಒಂದೊಂದು ಗಾಡಿದು ಪ್ರೈಸ್ ಹೇಳಿದ್ರೆ ನೀವು ಅವ್ರದ್ದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿ ಪ್ರೈಸ್ ಡೀಟೇಲ್ಸು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ ಸರ್. ಆಮೇಲೆ ತುಂಬಾ ಜನ ಬಂದ್ಬಿಟ್ಟು ಅಡ್ವೆಂಚರ್ ಗಾಡಿಗಳು ಹುಡುಕ್ತಾ ಇರ್ತಾರೆ ಸರ್. ಸರ್ ಅಡ್ವೆಂಚರ್ ಗಾಡಿಗಳಂತೂ ರೆಡಿ ಇದೆ ಸರ್. ಅಡ್ವೆಂಚರ್ ಬೇಕಾ, BMW ಬೇಕಾ, ಯಾವ್ದು ಬೇಕು ಸರ್ ನಿಮಗೆ? ಎಲ್ಲ ಗಾಡಿ ಎಲ್ಲ ಅವೈಲೇಬಲ್ ಇದೆ ಸರ್. ಅದು ಬೇಡವಾ ನನಗೆ? ಎಕ್ಸ್ಪಲ್ಸ್ ಬೇಕಂದ್ರೆ ಎಕ್ಸ್ಪಲ್ಸ್ ಇದೆ, ಡ್ಯೂಕ್ ಬೇಕಂದ್ರೆ ಡ್ಯೂಕ್ ಅವೈಲೇಬಲ್ ಇದೆ, ಎಲ್ಲ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಸರ್? ಎಲ್ಲ ಅವೈಲೇಬಲ್ ಇದೆ ಸರ್. 125 ಬೇಕಾ, 200 ಬೇಕಾ, 250 ಬೇಕಾ, 390 ಬೇಕಾ, ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಸರ್? ಈ BMW ಎಷ್ಟು ಸರ್ ಪ್ರೈಸ್? ಯಾವುದು ಇದು BMW? ಸರ್ ಇದು BMW ಬಂದ್ಬಿಟ್ಟು ನಿಮಗೆ 290 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 290 ಹೇಳ್ತಾ ಇದ್ರೆ ಅದರಲ್ಲೂ ಕಡಿಮೆ ಆಗುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಸರ್. 2019 ಮಾಡಲ್. ಓಕೆ, ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ನೀವು ಬೆನೆಲಿ 250 ನೋಡ್ತಾನೆ ಇರ್ಬೋದು. ಬೆನೆಲಿ 250 ಬಂದ್ಬಿಟ್ಟು ನಿಮಗೆ ಸಿಂಗಲ್ ಓನರ್ ವೆಹಿಕಲ್, 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ನಿಮಗೆ 285 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ತೀರಾ? 285 ಹೇಳ್ತಾ ಇದ್ರೆ ಅದರಲ್ಲೂ ಕಡಿಮೆ ಮಾಡಿಸ್ತೀರಾ? ನೆಕ್ಸ್ಟ್ ಸರ್, ಡ್ಯೂಕ್ 390. ಸರ್ ಡ್ಯೂಕ್ 390 ನಲ್ಲಿ ಅಡ್ವೆಂಚರ್ ಇದು ಅಡ್ವೆಂಚರ್ ಅಲ್ಲಿ ಏನಿದೆ ಅಂದ್ರೆ ನಿಮಗೆ 2020 ಮಾಡಲ್ ಇದೆ. 2,50,000 ಹೇಳ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕು ತಗೊಂಡೋಗ್ಬೋದು ಸರ್. ಓಕೆ ಸರ್, ಡಾಮಿನರ್ ಇದೆ. ಡಾಮಿನರ್ ಏನು ಸರ್? ಸರ್ ಡಾಮಿನರ್ ಇವಾಗಲೇ ಹೇಳ್ತಾ ಇದೀನಿ ಸರ್, ತಡ ಮಾಡ್ತೀರಾ, ಬೇಗ ಬರಬೇಕು. 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್,
1,90,000 ಹೇಳ್ತಾ ಇದೀವಿ, ಅದ್ರಲ್ಲೂ ಕಮ್ಮಿ ಮಾಡಿಸ್ಕೊಡ ಸರ್. 1,90,000 ಅದ್ರಲ್ಲೂ ಕಡಿಮೆ ಮಾಡ್ತೀರಾ? ಓಕೆ ಸರ್. ಆಮೇಲೆ ಅಲ್ಲಿ ಒಂದು ಎಕ್ಸ್ಪಲ್ಸ್ ಇದಲ್ಲ, ಎಕ್ಸ್ಪಲ್ಸ್ ಹೇಳಿ ಸರ್. ಕಡಿಮೆ ಎಕ್ಸ್ಪಲ್ಸ್ ಕಮ್ಮಿ ಬಜೆಟ್ ಅಂತ ನೀವು ಹೇಳಕ್ ಹೋಗ್ಬಿಡಿ ದಯವಿಟ್ಟು. ನಾನು ಇವಾಗ್ಲೇ ಹೇಳ್ತಾ ಇದೀನಿ, ತಡ ಮಾಡ್ತೀರಾ, ಬೇಗ ಬರಬೇಕು. ನೀವು ನೋಡ್ತಾನೆ ಇರ್ಬೋದು ಕಸ್ಟಮರ್ ಹೆಂಗಿದೆ ಅಂದ್ಬಿಟ್ಟು, ಓಕೆ ರಿಕ್ವೈರ್ಮೆಂಟ್ ಹೆಂಗಿದೆ ಅಂದ್ಬಿಟ್ಟು ನೀವು ನೋಡ್ತಾನೆ ಇರ್ಬೋದು. ಅದರಲ್ಲಿ ನಿಮ್ಗೆ ಯಾವ ತರ ಬೇಕು ಸರ್, ಎಲ್ಲ ತರ ಗಾಡಿ ಎಲ್ಲ ರೆಡಿ ಇದೆ. ಸಾಗರ್ ಆಟೋಮೊಬೈಲ್ಸ್ಗೆ ಬನ್ನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಫಸ್ಟ್ ನಾನು ಹೇಳೋದು ಏನ್ ಗೊತ್ತಾ ಸರ್, ವಿಸಿಟ್ ಅಂದ್ರೆ ನೀವು ಸಾಗರ್ ಆಟೋಮೊಬೈಲ್ಸ್ಗೆ ಫಸ್ಟ್ ಆಫ್ ಆಲ್ ಬರಬೇಕು ನೀವು. ಓಕೆ, ಬಂದ್ರೆ ನಿಮಗೆ ಯಾವ ತರ ಗಾಡಿಗಳು ಬೇಕು, ದೊಡ್ಡ ಗಾಡಿ ಬೇಕಾ, ಚಿಕ್ಕ ಗಾಡಿ ಬೇಕಾ, ಯಾವ ತರ ಗಾಡಿಗಳು ಬೇಕು ಎಲ್ಲ ಸಿಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಸರ್. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಎಲ್ಲ ಗಾಡಿ ನಾವು ತೋರಿಸ್ಕೊಟ್ಟಿರ್ತೀವಿ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ. ಸೊ ಅವ್ರದ್ದು ಆಲ್ಮೋಸ್ಟ್ ಒಂದು 3 ಫ್ಲೋರ್ ಇತ್ತು, ಇಲ್ಲೊಂದು ಕೆಳಗಡೆ ಒಂದು ಫ್ಲೋರ್, 4-5 ಫ್ಲೋರ್ ಇದೆ. 5 ಫ್ಲೋರಲ್ಲಿ ಎಲ್ಲ ನಿಮಗೆ ತೋರಿಸಿರ್ತೀವಿ ಏನೇನು ಗಾಡಿ ಇದೆ. ಇದು ಬಂದ್ಬಿಟ್ಟು ಲಾಸ್ಟ್ ಫ್ಲೋರು. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಯಾರಾದರೂ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ಹುಡುಕ್ತಾ ಇದ್ರೆ ಅಂದರೆ ಇಲ್ಲಿ ಈ ವಿಡಿಯೋ ನಿಮಗೆ ಅಂತ ನೀವು ತಿಳ್ಕೊಳ್ಳಿ. ಕರೆಕ್ಟ್ ಅಲ್ಲ ಸರ್? ನಿಜ ಸರ್, ಅದಂತೂ ನಿಜ ಸರ್, 100% ಸರ್. ಅದು ಮಾಡ್ತಾ ಇರೋದು ಬಂದ್ಬಿಟ್ಟು ನಿಮ್ಮ ವೀಕ್ಷಕರಿಗೋಸ್ಕರ, ಪ್ಲಸ್ ನಮ್ಮ ಬರುವಂತದ್ದು ಕಸ್ಟಮರ್ಗೆ ಅವ್ರಿಗೋಸ್ಕರ ತುಂಬಾ ಹೆಲ್ಪ್ಫುಲ್ ಮಾಡ್ತಾ ಇದ್ದೀರಾ. ತುಂಬಾ ಈ ತರ ಎಲ್ಲ ಯಾರು ಮಾಡಲ್ಲ ಸರ್, ನಿಜವಾಗ್ಲೂ ಸರ್. ತುಂಬಾ ಕ್ವಶನ್ ಕೇಳಿದ್ರಿ, ತುಂಬಾ ಇದು ಮಾಡಿದ್ರಿ, ತುಂಬಾ ಅವ್ರಿಗೋಸ್ಕರ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡಿದೀರಾ ಸರ್. ಅದು ತುಂಬಾ ಅಂದ್ರೆ ತುಂಬಾ ಸರ್, ಯಾರು ಮಾಡಿಲ್ಲ ಸರ್ ಇವತ್ತವರೆಗೂ ಸರ್. ಅದೇ ನಮ್ಮ 2004 ಇಂದ ಇವತ್ತವರೆಗೂ ಯಾರು ಮಾಡಿಲ್ಲ ಸರ್. ಚಾಲೆಂಜಿಂಗ್ ಆಗಿ ಹೇಳ್ತೀನಿ ಸರ್. ಸೊ ಅದೇ ಏನಾದರೂ ಯೂನಿಕ್ ಆಗಿ ಇರಬೇಕು ಅಂತ ಸರ್. ನೀವು ಇಷ್ಟೆಲ್ಲ ನೀವು ಹೇಳ್ತಾನೆ ಇದ್ದೀರಾ. ಒಂದೇ ಒಂದು ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದರೆ ಒಳ್ಳೆ ರೆಸ್ಪಾಂಡ್ ಮಾಡಿ, ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡಿ, ಅಷ್ಟೇ ಸಾಕು ಸರ್. ಓಕೆ ಸರ್, ಡನ್ ಸರ್. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಅವ್ರಿಗೆ ಕೊಡುವಂಥದ್ದು ರೆಸ್ಪಾನ್ಸ್, ಅವ್ರಿಗೆ ಕೊಡುವಂಥದ್ದು ನಾವು ಇದು ಯಾರು ಕೊಡಲ್ಲ ಸರ್, ನಿಜವಾಗ್ಲೂ ಸರ್. ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ. ಸರ್ ಇನ್ನೊಂದು ಗಾಡಿಗೋಸ್ಕರ ಹೋಗೋಣ ಅಂತ ನೀವು ನಿಮ್ಮ ವೀಕ್ಷಕರಿಗೋಸ್ಕರ ಗಾಡಿಗೆ ಹೋಗೋಣ ಅಂತ ಒಳ್ಳೆ ಕ್ವಶನ್ ಕೇಳಿದ್ರಿ. ಗಾಡಿಗೋಸ್ಕರ ಬಂದ್ಬೋಣ ಸರ್. ಸರ್ ಇಲ್ಲಿಂದ ನೋಡ್ತಾನೆ ಇರ್ಬೋದು ನೀವು, NS ಆಗಿರ್ಬೋದು, FZ ಆಗಿರ್ಬೋದು, ಅಪಾಚಿ ಆಗಿರ್ಬೋದು, ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್. ಸ್ಟಾರ್ಟಿಂಗ್ ಪ್ರೈಸ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ತಡ ಮಾಡ್ದಿರಾ, ಬೇಗ ಬರಬೇಕು ಸರ್. ಒಂದು 65,000-70,000 ಇರುತ್ತೆ. ಅದರಲ್ಲೂ ನಿಮಗೆ ಲೋನಲ್ಲಿ ಬೇಕಾ, ಲೋನು ಮಾಡಿಸ್ಕೋಣ ಸರ್. ಲೋನು ಮಾಡಿಸ್ಕೊಡ್ತೀರಾ? ಲೋನು ಮಾಡಿಸ್ಕೊಡ್ತೀವಿ ಸರ್. ಸರ್ ಕ್ರೆಡಿಟ್ ಕಾರ್ಡ್ EMI ಬೇಕಾ, ಕ್ರೆಡಿಟ್ ಕಾರ್ಡ್ EMI ಮಾಡಿಸ್ಕೋಣ ಸರ್. ಅದು ಪ್ಲಸ್ ಇನ್ನೊಂದು ನಿಮಗೆ ಇವಾಗ ನೋಡಿ ಸರ್, ನಮ್ಮ ಹಳ್ಳಿ ರೈತರಾಗಿರ್ಬೋದು, ಆಮೇಲೆ ಪ್ಲಸ್ ಇನ್ನೊಂದು ಇವಾಗ ಬೇರೆಯವರೆಲ್ಲ ನೋಡಿ ಸರ್, ಬೇರೆ ವಿಡಿಯೋನಲ್ಲಿ ನಾವು ಇವಾಗ ಹಳ್ಳಿ ರೈತರು, ಆಮೇಲೆ ಸ್ವಿಗ್ಗಿ, ಝೊಮ್ಯಾಟೊ ಅದೆಲ್ಲ ಹೇಳೋದೆಲ್ಲ ಏನಿಲ್ಲ. ಇವಾಗ ಯಾರೇ ಆಗಿರ್ಬೋದು ಸರ್, UP, ಬಿಹಾರ್, ವೆಸ್ಟ್ ಬೆಂಗಾಲ್, ಇದರಿಂದ ಚೆನ್ನೈಯಿಂದ ಆಗಿರ್ಬೋದು, ತಮಿಳ್ನಾಡಿಂದ ಬಂದಿರ್ಬೋದು, ತೆಲಂಗಾಣದಿಂದ ಬಂದಿರ್ಬೋದು, ಇವಾಗ ಬೆಂಗಳೂರಿಗೆ ಸೆಟ್ಲ್ ಆದ್ರು ಅನ್ಕೊಳ್ಳಿ, ಒಂದು 5 years 4 years ಇದ್ರು ಅನ್ಕೊಳ್ಳಿ ಸರ್. ಅದ್ರಲ್ಲೂ ಏನು ತಲೆ ಕೆಡ್ಸ್ಕೊಳಂಗ ಏನೂ ಇಲ್ಲ ಸರ್. ಅವ್ರಿಗೂ ಬೇಕಂದ್ರೆ ಲೋನ್ ಆಗುತ್ತೆ ಸರ್, ಎಲ್ಲಿಂದಾದ್ರೂ ಬರ್ಲಿ ಸರ್. ಓಕೆ, ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀವಿ ವಿತ್ 100% ಗ್ಯಾರಂಟಿ ಸಮೇತ ಗಾಡಿ ಸರ್. 100% ಗ್ಯಾರಂಟಿ. ಒತ್ತಿ ಹೇಳ್ತಾ ಇದೀನಿ ಸರ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಇವ್ರ ಹತ್ರ ಪ್ರೈವೇಟ್ ಫೈನಾನ್ಸು ಇದೆ, ಕರೆಕ್ಟ್ ಅಲ್ಲ? ಹೌದು ಸರ್, ಪ್ರೈವೇಟ್ ಫೈನಾನ್ಸು ಇದೆ. ನಮ್ಮ ಶೋರೂಮ್ಗೆ 5 ಬ್ಯಾಂಕು ಟೈಅಪ್ ಆಗಿದೆ. 5 ಬ್ಯಾಂಕು ಟೈಅಪ್ ಆಗಿದೆ ಸರ್. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ ಸರ್, ನಿಜವಾಗ್ಲು ತಲೆ ಕೆಡ್ಸ್ಕೊಳ್ಳೋದಂತದ್ದು ನೋಡಿ ಸರ್. ಅದ್ರಲ್ಲಿ ಆಗಿಲ್ವಾ, ಇದ್ರಲ್ಲಿ ಆಗಿಲ್ವಾ, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಲೋನ್ ಜವಾಬ್ದಾರಿ 100% ಮಾಡಿಸ್ಕೊಡ್ತೀವಿ ಸರ್. ಸೊ FZ ಗಳಿದೆ ಸರ್, FZ ದೆಲ್ಲ ಏನ್ ಪ್ರೈಸ್ ಸರ್? FZ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸರ್ 35,000 ಶುರು ಆಗುತ್ತೆ. 35,000 40,000 ಶುರು ಆಗುತ್ತೆ. ಇವಾಗ ಹೇಳ್ತಾ ಇದೀನಿ ಸರ್. ಅದು ಏನು ಅಂದ್ರೆ ಕಲೆಕ್ಷನ್ ಗಳ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ, ಮಾಡೆಲ್ ಗಳ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಅಂಗಡಿಗೆ ಬಂದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ಸರ್. ತಾಳ್ಮೆಯಿಂದ ಆರಾಮಾಗಿ ಬನ್ನಿ. ಸ್ವಲ್ಪ ನಾನು ಹೇಳೋದು ಏನ್ ಗೊತ್ತಾ ಸರ್, ತಾಳ್ಮೆಯಿಂದ ಆರಾಮಾಗಿ ಬನ್ನಿ. ಓಕೆ. ನೀವು ಒಳ್ಳೆ ನಿಮ್ಮ ಚಾನಲ್ಗೋಸ್ಕರ ನೀವು ತುಂಬಾ ಕಷ್ಟ ಬಿದ್ದಿದ್ದೀರಾ ಸರ್. ನೀವು ನಿಜವಾಗ್ಲು ಒಳ್ಳೆ ಕ್ವಶನ್ ಕೇಳಿದೀರಾ. ನಾನ್ ಹೇಳೋದೇನ್ ಗೊತ್ತಾ, ನಿಮ್ಮ ವೀಕ್ಷಕರಿಗೆ ಸ್ವಲ್ಪ ತಾಳ್ಮೆಯಿಂದ ಅವ್ರು ಬಂದ್ರೆ ಅವ್ರಿಗೆ ಯಾವ ತರ ಗಾಡಿಗಳು ಬೇಕು, ಎಲ್ಲಾ ತರ ಗಾಡಿಗಳೆಲ್ಲ ರೆಡಿ ಇದೆ ಸರ್. ಇನ್ನೊಂದು ಸ್ಪೆಷಲ್ ಏನಿದು ಅಂದ್ರೆ ಸರ್, ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸರ್, ಇನ್ನೊಂದು ಸ್ಪೆಷಲ್ ಸರ್, MT-15 ಅಲ್ಲಿ ಕಲೆಕ್ಷನ್ಗಳೇ ನೋಡ್ತಾನೆ ಇರ್ಬೋದು ನೀವು. ಓಕೆ, MT-15 ಯಾವ ಕಲೆಕ್ಷನ್ ಅಲ್ಲಿ ಬೇಕು, ಸೊ ಎಲ್ಲ ನಿಮ್ಮ ಹತ್ರ ಎಲ್ಲ ರೆಡಿ ಇದೆ ಸರ್. 1,45,000 ಶುರು ಆಗುತ್ತೆ ಸರ್. 1,45,000? ಹೌದು ಸರ್. ಓಕೆ, 1,45,000 ಶುರು ಆಗುತ್ತೆ ಸರ್. ಅಪ್ ಟು ಎಷ್ಟು ತನಕ ಇರುತ್ತೆ ಸರ್? ಏನು ಪ್ರೈಸ್ ಎಷ್ಟು ತನಕ ಇರುತ್ತೆ ಸರ್? ಅಲ್ಲಿ ನಿಮಗೆ 165 160 ವರೆಗೂ ಇರುತ್ತೆ ಸರ್. ಲೋನು ಆಗುತ್ತೆ. ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತಾರೆ ಸರ್? MT-15 ಹೌದು. MT-15 ನೀವು ಹೇಳ್ತಾ ಇರೋದು ಒಳ್ಳೆ ಕ್ವಶನ್. ಇನ್ನೂ ಕೇಳಿದ್ದು, ಇನ್ನೂ ತುಂಬಾ ಖುಷಿ ಆಯ್ತು ಸರ್ ಈ ಸತಿ ಅಂತೂ. ಏನೋ ಗೊತ್ತಿಲ್ಲ, ಈ ಸತಿ ತುಂಬಾ ಒತ್ತಿ ನೀವು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಾ. ನಿಮ್ಮ ವೀಕ್ಷಕರಿಗೆ ಬಂದ್ರೆ
ನಿಮ್ಮ ವೀಕ್ಷಕಗೋಸ್ಕರ ಸರ್ ಬರೀ ಅವ್ರು 45,000 ಮಾಡಲಿ ಸರ್. 45,000 ಮಾಡಿದ್ರೆ MT ತಗೊಂಡು ಹೋಗ್ಬೋದು. ಹೌದು ಸರ್. ಓಕೆ. ಸೊ ಇಲ್ಲೆಲ್ಲಾನು ಗಾಡಿ ಇದೆ. ಪ್ಲಾಟಿನಾ, ಐ ಮೀನ್ ನೀವು ನೋಡ್ಬೋದು, ಪಲ್ಸರ್ 220 ಆಗಿರಲಿ, ಅವೆಂಜರ್ ಆಗಿರಲಿ, ಎಲ್ಲ ಇದೆ. ಸೊ ಇಷ್ಟೊಂದು ಗಾಡಿಗೆ ನಾವು ಎಲ್ಲ ಒಂದೊಂದಾಗಿ ಇದು ಪ್ರೈಸು ಅದೆಲ್ಲ ಹೇಳಕ್ಕೆ ಬಂದ್ಬಿಟ್ಟು ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದೇನೇ ಬಂದ್ಬಿಟ್ಟು ತುಂಬ ಲೆಂತು. ಸೊ ಇದಕ್ಕಿಂತ ಲೆಂತ್ಗೆ ಬೇಡ. ಸೊ ವಾಟ್ಸಪ್ ನಂಬರು, ಅವ್ರ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನಿಮಗೆ ಹಾಯ್ ಅಂತ ಕಳ್ಸಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡ್ತಾರೆ. ನೀವು ಅದರಿಂದ ನೀವು ಯೂಸ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇಷ್ಟೊತ್ತು ನಿಮಗೆ ಎಲ್ಲ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರಾ. ಸೊ ಗಾಡಿಗಳೆಲ್ಲ ನಿಮಗೆ ತಿಳಿಸ್ಕೊಟ್ಟಿರ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಸರ್ ನಮ್ಮ ಜೊತೆ ಇದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ತುಂಬ ಥ್ಯಾಂಕ್ ಯು. ಆಮೇಲೆ ನಿಮ್ಮ ವೀಕ್ಷಕರು ಅಷ್ಟೇ ಸರ್, ಇವಾಗಲೂ ಅವರು ನಿಮ್ಮ ಚಾನಲ್ನ ಇದು ಮಾಡಲಿ, ಇನ್ನೂ ಬೆಳೆಸಲಿ, ಇನ್ನೂ ಒಂಥರ ಖುಷಿ ಆಗುತ್ತೆ. ನೀವಿದ್ರೆ ಇನ್ನೂ ಖುಷಿ ಆಗುತ್ತೆ ಸರ್ ನಮಗೆ. ತುಂಬ ಥ್ಯಾಂಕ್ಸ್ ಸರ್. ನೀವು ಬೆಳಗ್ಗೆ 6 o'clock ಬಂದ್ರಿ ನಮ್ಗೆ ಸಪೋರ್ಟ್ ಮಾಡೋಕ್ಕೆ. ಇದೇ ಥರ ಯಾರು ಬಂದರೂ ಇದೇ ಥರ ಸಪೋರ್ಟು ಮಾಡಿ ಸರ್. ಓಕೆನಾ? ಒಳ್ಳೇದಾಗಲಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.